ಶುಕನಾಸನ ಉಪದೇಶ ಬನ್ನಂಜೆ ಗೋವಿಂದಾಚಾರ್ಯವರು ಬರೆದಂಥ ಈ ಒಂದು ಪಾಠ. ಈಗ 10ನೇ ತರಗತಿಯಲ್ಲಿರುವ ನಿಮಗೆ ಇದು ಕೊನೆಯ ಪಾಠ. ಆದರೆ ಇದು ನೀವು ಕೊನೆಯವರೆಗೂ ಇರುವವರೆಗೆ, ಕಾಲೇಜ್ ಸ್ಕೂಲ್ನಾಗಲ್ಲ, ಜೀವಂತ ಭೂಮಿ ಮೇಲೆ ಇರೋವರೆಗೂ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಉಳಿಸ್ಕೋಬೇಕಾದಂಥ ಗುಣಗಳು ಇದರೊಳಗೆ ಇದ್ದಾವೆ. ಅದೇನಿದೆ ನೋಡೋಣ ಸರ್. ಪ್ರವೇಶ. ಹಣವು ಅನರ್ಥಗಳನ್ನು ಸೃಷ್ಟಿಸುತ್ತದೆ ಎಂಬುದನ್ನು ಹಲವು ಮಹಾತ್ಮರು ಹೇಳಿದ್ದಾರೆ. ಇಂದಿನಿಂದ ಕೂಡ ಜಗತ್ ಪ್ರಸಿದ್ಧ ಇದು. ಹಣ ಎಲ್ಲರನ್ನೂ ಕೆಡಿಸುತ್ತೆ. ನಮ್ಮ ಜನಪದರು ಹೇಳ್ತಾರೆ, ತೂತು ಬಿಲ್ಲೆ ತಾಯಿ ಮಕ್ಕಳನ್ನ ಅಗಲಿಸುತ್ತೆ ಅನ್ನೋ ಒಂದು ಗಾದೆ ಮಾತು ಕೂಡ ಇದೆ. ಹೀಗೆ ಹಣ ಹಾಗಾದರೆ ತಾನಾಗಿ ಅನರ್ಥಗಳನ್ನು ಮಾಡುತ್ತದೆಯೇ? ಇಲ್ಲ. ಅದು ಯಾರ ಬಳಿಯಾದರೂ ಸಂಚಯವಾದಾಗ ಅವರಿಗೊಂದು ಹುಸಿ ಹಮ್ಮು ಆವರಿಸಿಕೊಳ್ಳುತ್ತದೆ. ದುಡ್ಡಿನಿಂದ ಏನನ್ನು ಬೇಕಾದರೂ ಕೊಳ್ಳಬಲ್ಲೆ, ಯಾರನ್ನಾದರೂ ತನ್ನ ಅಡಿಯಾಳಾಗಿಸಬಲ್ಲೆ, ಹೇಗೆ ಬೇಕಾದರೂ ಬದುಕಬಲ್ಲೆ ಎಂಬ ಅಹಂಕಾರ ಹುಟ್ಟುತ್ತದಲ್ಲ, ಅದು ಅನರ್ಥಗಳನ್ನು ಸೃಷ್ಟಿಸುತ್ತೆ. ನಮ್ಮ ಹತ್ರ ದುಡ್ಡು ಜೇಬಿನ ಬಂದ ತಕ್ಷಣ ಅದು ಈಗ ಮಾಡೋ ಆಗ ಮಾಡೋ ಮಾಡಬಾರ್ದೆಲ್ಲ ಮಾಡೋ ಅಂತ ಹೇಳಲ್ಲ ಅದು. ಆದರೆ ನಮ್ಮಲ್ಲಿ ಅದನ್ನು ಬಳಸ್ಕೊಳ್ಳೋ ಅಂತಹ ವ್ಯವಧಾನ ಬುದ್ಧಿವಂತಿಕೆ ಇಲ್ಲ ಅಂದರೆ, ನಾವು ಅದನ್ನು ಕೆಟ್ಟದಕ್ಕೆ ಬಳಸೋ ಮನಸ್ಥಿತಿ ಇಟ್ಕೊಂಡಿದ್ರೆ ಅದು ನಮ್ಮನ್ನು ಅನರ್ಥಕ್ಕೆ ಎಳ್ಕೊಂಡು ಹೋಗುತ್ತೆ. ಹಣ, ಅಧಿಕಾರ ಇವೆಲ್ಲ ಮಂಗನ ಕೈಯಾಗ ಮಾಣಿಕ್ಯ ಕೊಟ್ಟಂಗೆ ಆಗಬಾರ್ದು. ಮಂಗನ ಕೈಯಾಗ ಮಾಣಿಕ್ಯ ಕೊಟ್ಟರೆ ಏನು ಮಾಡ್ತದೆ? ಅದು ಮೂಸ್ನೆಟ್ಟು ಬಿಸಿ ಆಗ್ತೈತೆ. ಹೋಗೋದು ಅದೇನು ತಿನ್ನೋದಿದ್ರೆ ತಿಂದು ಬಿಸಿ ಆಗ್ತೈತಿ. ಹಂಗೆ ಆ ಮಂಗನ ಕೈಯಾಗ ಮಾಣಿಕ್ಯ ಕೊಟ್ಟರೆ, ನಾಯಿ ಕರ್ಕೊಂಬಂದ್ಬಿಟ್ಟು ಸಿಂಹಾಸದ ಮೇಲೆ ಇಟ್ಟರೆ ಏನು ಮಾಡ್ತೈತಿ? ಅದು ಹೇಳ್ತಾರೆ, ನಾಯಿ ಕರ್ಕೊಂಬಂದು ಸಿಂಹಾಸದ ಮೇಲೆ ಉಡ್ಚೆ ಒಯ್ಯೋದು ಬಿಡಲ್ಲ ಅಂತ. ಅದು ಅದೇ ಕೆಲಸ ಮಾಡ್ತೈತಿ. ಹಂಗೆ ಅನರ್ಹರನ್ನು, ಅಯೋಗ್ಯರನ್ನು ಎಲ್ಲಿ ಕೂರಿಸ್ಬೇಕೋ ಅಲ್ಲೇ ಕೂರಿಸ್ಬೇಕು. ನಾವು ಎತ್ತರ ಸ್ಥಾನದಾಗ ಕೂರಿಸಿದರೆ ಅವರು ಮಾಡಬಾರ್ದನ್ನು ಮಾಡಿ ಧ್ವಂಸ ಮಾಡೋಗ್ಬಿಡ್ತಾರೆ. ಹಾಗೆಯೇ ಹಣ ಕೂಡ ಮನುಷ್ಯನನ್ನು ದಿಕ್ಕು ತಪ್ಪಿಸ್ಬಿಡುತ್ತೆ. ಆದರೆ ಅದು ತಾನಾಗಿಯೇ ದಿಕ್ಕು ತಪ್ಪಿಸಲ್ಲ. ಅದು ನಮ್ಮೊಳಗೆ ಬಳಕೆ ಮಾಡಿಕೊಳ್ಳೋ ಗುಣಗಳು ಇಲ್ಲದೆ ಹೋದಾಗ ಆಗ ಮಾಡುತ್ತೆ. ಸಂಪತ್ತು, ದುಡ್ಡು, ಅಧಿಕಾರ, ಭೂಮಿಯ ಒಡೆತನ ಇವೆಲ್ಲ ಯಾವುದು ತನ್ನದಲ್ಲ. ತಾನು ಅಲ್ಲಿ ಅವೆಲ್ಲದರ ಮೇಲ್ವಿಚಾರಕನಾಗಿ ಕೂತಿದ್ದನ್ನಷ್ಟೇ ಎಂಬ ವಿವೇಕ ಅರಸನಿಗಿರಬೇಕು. ಅರಸ ಆದನಿಗೆ ಬಂದು ಕೂರ್ತಾನೆ. ಅವರಪ್ಪ ಅರಸ ಆಗಿರ್ತಾನೆ, ಮಗನ ಕರ್ಕೊಂಬಂದು ಕೂರಿಸ್ತಾನೆ. ಇನ್ನು ಕೆಲವು ಸಾರಿ ಅನೇಕ ಬಾರಿ ಹೋರಾಟ ಮಾಡಿಬಿಟ್ಟು ಇನ್ನೊಬ್ಬನನ್ನು ಕೆಳಗಿಳಿಸಿ ಬಲಾತ್ಕಾರವಾಗಿ ಅವನು ನೂಕಿ ಬಲಾತ್ಕಾರವಾಗಿ ಸಿಂಹಾಸನವನ್ನು ಆರೋಹಣ ಮಾಡಿರ್ತಾನೆ. ಅವನಿಗೊಂದು ಅರಿವಿರಬೇಕು, ಈ ಸಂಪತ್ತು, ರಾಜ್ಯದಲ್ಲಿರುವ ಎಲ್ಲ ಸಂಪತ್ತು ರಾಜನಿಗೆ ಸೇರಬೇಕಾದದ್ದು. ರಾಜನಿಗೆ ಸೇರಬೇಕಾದ್ದೇ ಹೊರತು ಅದ್ರ ಮೇಲೆ ಕುಂತಿರ ತಿಮ್ಮಪ್ಪನೋ ಬೊಮ್ಮಪ್ಪನೋ ಮಲ್ಲಪ್ಪನ ಹೆಸರಿಗೆ ಸೇರಿದ್ದಲ್ಲ ಅದು ಅಲ್ವಾ. ತಿಮ್ಮಪ್ಪಗೆ ಸೇರಿದ್ದು, ಮಲ್ಲಪ್ಪಗೆ ಸೇರಿದ್ದು, ಅಲ್ಲಿ ಯಾವನೋ ಇನ್ನೊಬ್ಬ ತಿಪ್ಪೇಸಿ ಕುಂತಿರ್ತಾನೋ, ಇನ್ನೊಬ್ಬನೋ ತಿಪ್ಪೆ ಕುಂತಿರ್ತಾನೋ ಅವನಿಗೆ ಸೇರಿರಲ್ಲ ಅದು. ಆಳ್ವಿಕೆ ಯಾವನು ಮಾಡ್ತಾನೋ ಅವನಿಗೆ ಸೇರಿದ್ದು. ರಾಜರಿಗೆಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಇರೋ ದುಡ್ಡೆಲ್ಲ, ಈ ನನ್ನ ಅಧಿಕಾರ ಬೆಲೆ ಎಲ್ಲ ನನ್ನ ವೈಯಕ್ತಿಕ ಅಂತ ಅವನು ತಿಳ್ಕೊಬಾರ್ದು. ನನ್ನ ನೋಡಿ ಎದುರ್ತಾನೆ ಅನ್ಕೋಬಾರ್ದು, ನನ್ನ ಸ್ಥಾನವನ್ನು ನೋಡಿ ಎದುರ್ತಾರೆ. ಭೂಮಿಯ ಒಡೆತನ, ಇಡೀ ರಾಜ್ಯದ ಭೂಮಿಯ ಒಡೆತನ ಎಲ್ಲ ರಾಜನಿಗೆ ಬಂದಿದೆ ಅಂದ ತಕ್ಷಣ ವೈಯಕ್ತಿಕ ನಾನು ಅನ್ನೋದು ಬರಬಾರ್ದಲ್ಲಿ, ನಾವು ಅನ್ನೋದು ಬರಬೇಕು ಅಂತ. ಇವೆಲ್ಲ ಯಾವುದೂ ತನ್ನದಲ್ಲ. ತಾನು ಅಲ್ಲಿ ಅದೆಲ್ಲದರ ಮೇಲ್ವಿಚಾರಕನಾಗಿ ಕೂತಿದ್ದೇನಷ್ಟೇ ಎಂಬ ವಿವೇಕ ಅರಸನಿಗೂ ಇರಬೇಕು, ಸ್ಕೂಲ್ನಾಗಿರೋ ಮೇಷ್ಟ್ರಿಗೂ ಇರಬೇಕು, ಮನೆಗಿರೋ ಯಜಮಾನಿಗೂ ಇರಬೇಕು, ಮನೆಯ ಮಠದಲ್ಲಿರುವಂತಹ ಬ್ರಹ್ಮಚಾರಿಗಳು, ಸನ್ಯಾಸಿಗಳು, ಸ್ವಾಮಿಗಳು, ಮಠಾಧೀಶರುಗಳಿಗೂ ಇರಬೇಕು ಅಲ್ವಾ. ಅವರು ಆ ಮೇಲೆ ಕುಂತ ತಕ್ಷಣ ಇದೆಲ್ಲ ನಂದೇ ಅಂದ್ಬಿಟ್ರೆ ಅದು ಅನರ್ಥಕ್ಕೆಡೆಯಾಗುತ್ತೆ, ಆ ವ್ಯವಸ್ಥೆ ಹಾಳಾಗೋಗುತ್ತೆ. ಹಾಗೆ ಆತನಿಗೆ ಬುದ್ಧಿವಾದ ಹೇಳುವ ಹಿರಿಯ ಮಂತ್ರಿಗಳು ಅರಮನೆಯಲ್ಲಿರಬೇಕು. ರಾಜಿಗೆ ಹೇಳಬೇಕು, ನೋಡು ಯಾವುದು ಮಾಡಿದರೆ ಒಳ್ಳೆಯದು, ಯಾವುದು ಮಾಡಿದ್ರೆ ಕೆಟ್ಟದ್ದು. ಈಗ ನೀನು ಮಾಡ್ತಿರೋದು ಮುಂದೆ ಎಷ್ಟು ಅನರ್ಥ ಆಗುತ್ತೆ, ಈಗ ಮಾಡಬಾರ್ದು, ಹಾಗೆ ಮಾಡ್ಬೇಕು, ಈಗ ಮಾಡಬೇಕು ಅಂತ ಹೇಳಲಿಕ್ಕೆ ಒಬ್ಬ ಮಂತ್ರಿ ಇರಬೇಕು. ಮನೆಯೊಳಗೆ ಮಂತ್ರಿ ಯಾರು? ಹೆಂಡತಿ ಅಲ್ವಾ. ಗಂಡನ ಹತ್ರ ದುಡ್ಡಿದೆ ಅಂತ ದಿಮಾಕ್ ಮಾಡ್ಕೊಂತ ಹೋದರೆ ಹಂಗೆ ಮಾಡಬೇಡಪ್ಪ, ಹಿಂಗೆ ಮಾಡಬೇಕು, ಖರ್ಚಿದೆ ಅಂತ ಹೇಳುವಂಥ ಮಂತ್ರಿ ಥರ ಗುಣ ಇರೋ ಹೆಂಡತಿ ಇದ್ದರೆ ಮನೆ ಉಳಿಯುತ್ತೆ. ಹಾಗೆ ಅರಸನಿಗೆ ದಿಕ್ಕು ತೆಪ್ಪಿ ದಿವಾಳಿ ಎದ್ದೇಳೋದಕ್ಕೆ ಹೊರಟಂಥ ರಾಜನನ್ನು ಈಗ ಮಾಡಬಾರ್ದು, ಆಗ ಮಾಡಬೇಕು ಅಂತ ಹೇಳುವಂಥ ಒಬ್ಬ ಮಂತ್ರಿ ಒಬ್ಬ ಬೇಕಾಗತ್ತೆ. ಅಂಥವನು ಅರಮನೆಯಲ್ಲಿರಬೇಕಾಗತ್ತೆ. ಹಾಗೆಯೇ ಗುರು ಮನೆಯಲ್ಲೂ ಇರಬೇಕಾಗತ್ತೆ. ಗುರು ಆದವನು, ಸನ್ಯಾಸಿ ಆದವನು ಇಡೀ ತನ್ನನ್ನು ನೆಚ್ಚಿದಂತಹ ಒಂದು ಸಮಾಜ, ಅದು
ನನ್ನ ಒಂದು ಕಪಿಮುಷ್ಟಿಯಲ್ಲಿದೆ ಅಂತ ತಿಳ್ಕೊಳ್ಳದೆ ನಾನು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಬಂದಂಥವನು ಅಂತ ಅಷ್ಟೇ ತಿಳ್ಕೊಂಡು ಕಾರ್ಯನಿರ್ವಹಿಸಿದರೆ ಒಳ್ಳೆಯದಿರುತ್ತೆ. ಹೀಗೆ ಈ ಅಧ್ಯಾಯದಲ್ಲಿ ಯುವರಾಜ ಪಟ್ಟಕ್ಕೇರುತ್ತಿರುವ ಓರ್ವ ರಾಜಕುಮಾರನಿಗೆ ಅಂಥ ಹಿರಿಯ ಮಂತ್ರಿಯೊಬ್ಬ ಉಪದೇಶ ನೀಡುವ ಸಂದರ್ಭದ ಚಿತ್ರಣವಿದೆ. ಈ ಒಂದು ಬನ್ನಂಜೆ ಗೋವಿಂದಾಚಾರ್ಯವರ ಪಾಠದಲ್ಲಿ ಒಬ್ಬ ರಾಜಕುಮಾರ ಸಿಂಹಾಸನ ಇನ್ನೇನು ಅವನಿಗೆ ಆರೋಹಣ ಆಗಬೇಕು, ಪಟ್ಟಾಭಿಷೇಕ ಆಗಬೇಕು ಅಂತ ಸಂದರ್ಭದಲ್ಲಿ, ನೋಡಪ್ಪ ನೀನು ರಾಜ ಆಗ್ತೀಯಲ್ಲ, ನೀನು ಹೆಂಗಿರಬೇಕು ಅನ್ನೋದನ್ನು ಹಿಂಗಿರಬೇಕು ಅಂತ ನೀತಿ ಬೋಧನೆ ಮಾಡುವ ಥರ ಈ ಪಾಠದಲ್ಲಿದೆ. ಅದನ್ನೀಗ ಗಮನಿಸೋಣ. ಉಪದೇಶದ ನುಡಿಗಳನ್ನಾಡಬೇಕಾದರೂ ನಿನ್ನಂಥವರನ್ನು ಮಾತ್ರವೇ ಆಯ್ದುಕೊಳ್ಳಬೇಕು. ಏಕೆಂದರೆ ನಿರ್ಮಲವಾದ ಚಿತ್ತ ಮಾತ್ರವೇ ಉಪದೇಶದ ಗುಣಗಳನ್ನು ಗ್ರಹಿಸಬಲ್ಲದು. ಸ್ಫಟಿಕ ಮಣಿಯಲ್ಲಿ ಮಾತ್ರವೇ ಚಂದ್ರಮನ ಬೆಳಗು ಪ್ರತಿಬಿಂಬವಾಗಬಲ್ಲದು. ಆ ರಾಜಕುಮಾರನ ಕುರಿತು ಹೇಳ್ತಾನೆ, ಅಣಿ ಮಾಡ್ತಾನೆ ಅವನ ಮನಸ್ಸನ್ನು. ನೋಡಪ್ಪ ಭಾಳ ಗಂಭೀರವಾಗಿ ಕುಂತಿರ್ತಾನೆ ಅವ್ನು ರಾಜ್ಕುಮಾರ್, ನೋಡಲಿಕ್ಕೆ ಸ್ಫುರದ್ರೂಪಿ ಇರ್ತಾನೆ, ಮನಸ್ಸು ಚಿತ್ತ ಚಂಚಲ ಇರಲ್ಲ, ಶಾಂತ ಚಿತ್ತದಿಂದ ಏನು ಹೇಳ್ತಾರೆ ಗುರುಗಳು ಅನ್ನೋದನ್ನು ಕೇಳಬೇಕು ಅಂತ ಕಿವಿ ಮನಸ್ಸು ಹೃದಯ ತೆರ್ಕೊಂಡು ಪ್ರಶಾಂತ ಚಿತ್ತದಿಂದ ಕೇಳ್ತಿರ್ತಾನೆ. ಅದನ್ನು ನೋಡಿ ಮೊದಲು ಅವನನ್ನು ಹೊಗಳ್ತಾನೆ, ವೆರಿ ಗುಡ್, ಈಗಿರ್ಬೇಕಪ್ಪ, ಎಷ್ಟು ಚೆನ್ನಾಗಿ ಕುಂತಿ, ಎಷ್ಟು ಆಸಕ್ತಿ ಇದೆ ನಿನಗೆ ತಿಳ್ಕೊಬೇಕು, ಈಗ ತಿಳ್ಕೊಂಡ್ರೆ ನಾಳೆ ರಾಜ್ಯಭಾರ ಮಾಡೋದು ಹೆಂಗೆ ಸಿಂಹಾಸನದ ಮೇಲೆ ಕುಂತು ಅನ್ನೋದನ್ನು ತಿಳ್ಕೊಬೇಕು ಅನ್ನೋ ಕುತೂಹಲ ಇದೆಯಲ್ಲ, ಬೆಸ್ಟ್ ಅಂತ ಹೇಳ್ತಾನೆ. ಉಪದೇಶದ ನುಡಿಗಳನ್ನಾಡಬೇಕಾದರೂ ನಿನ್ನಂಥವರು ಮಾತ್ರವೇ ಆಯ್ದುಕೊಳ್ಳು. ಯಾರು ಉಪದೇಶ ಮಾಡಬೇಕು ಅಂತ ಬಂದರೆ ಅವರು ನಿನ್ನಂಥ ಹುಡುಗನ ಆಯ್ಕೆ ಮಾಡಬೇಕು, ನಿನ್ನಂಥ ರಾಜ್ಕುಮಾರನ ಆಯ್ಕೆ ಮಾಡಬೇಕು, ನಿಮ್ಮಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕು. ನನ್ನ ವಿದ್ಯಾರ್ಥಿಗಳು ಬೆಸ್ಟ್, ಅವ್ರ ಹತ್ರ ಪಾಠ ಮಾಡೋಕೆ ಹೋಗಿ ಏನಾದ್ರು ಹೇಳಬೇಕು, ನಾನು ಅವರಿಗೆ ಉಪಯೋಗ ಆಗೋ ಅಂಥದ್ದು ಹೇಳಬೇಕು ಅಂತ ಆಯ್ಕೆ ಮಾಡ್ಕೋಬೇಕು ನಿನ್ನಂಥವ್ರನ್ನ. ಅಷ್ಟು ಒಳ್ಳೆಯವನಿದೆಯಾ ನೀನು. ಏಕೆಂದರೆ ನಿರ್ಮಲವಾದ ಚಿತ್ತ ಮಾತ್ರವೇ ಉಪದೇಶ ಗುಣಗಳನ್ನು ಗ್ರಹಿಸಬಲ್ಲದು. ಯಾರ ಮನಸ್ಸು ಸ್ವಚ್ಛವಾಗಿರ್ತತೋ ನಿರ್ಮಲವಾಗಿರ್ತತೋ ಅಲ್ಲಿ ಗ್ರಹಿಸುವಂಥ ಶಕ್ತಿ ಇರುತ್ತೆ, ಸ್ವೀಕರಿಸುವಂತಹ ಗುಣ ಅವರಲ್ಲಿ, ಅಂಥ ಗುಣಗಳನ್ನು ಅವರು ಗ್ರಹಿಸ್ತಾರೆ, ಏನು ಮಾಡ್ತಾರೆ, ತಿಳ್ಕೊಳ್ತಾರೆ. ಸ್ಫಟಿಕ ಮಣೆಯಲ್ಲಿ ಮಾತ್ರವೇ ಚಂದ್ರಮನ ಬೆಳಕು ಪ್ರತಿಬಿಂಬವಾಗಬಲ್ಲದು. ಸ್ಫಟಿಕ ಅಂದರೆ ಆ ಕಡೆ ಈ ಕಡೆ ಕಾಣುತ್ತೆ, ಟ್ರಾನ್ಸ್ಪರೆನ್ಸಿ ಇರ್ತದೆ ಅಲ್ವಾ, ಪಾರದರ್ಶಕತೆ ಇರುತ್ತೆ. ಆ ಚಂದ್ರನ ಬೆಳದಿಂಗಳು ನೋಡಿದ್ರೆ ಅದು ಈ ಕಡೆ ಯಥಾವತ್ ಕಾಣುತ್ತೆ. ಅದು ಸೂರ್ಯ ಕಿರಣಗಳು ಪ್ರಖರವಾಗಿರ್ತವೆ, ಬಂದ್ಬಿಡುತ್ತೆ. ಅದು ಚಂದ್ರನ ಕಿರಣಗಳು ಪ್ರಖರವಾಗಿರಲ್ಲ, ಮಂದವಾಗಿರ್ತವೆ. ಆದರೂ ಆ ಒಂದು ಚಂದ್ರನ ಬೆಳಕು ಆ ಸ್ಫಟಿಕ ಮಣೆಯಲ್ಲಿ ಮಾತ್ರ ಬರುತ್ತೆ. ಇನ್ಯಾವುದೋ ಗ್ಲಾಸ್ನ ಎತ್ತಿದ್ರೆ ಇನ್ನು ಬೇರೆ ರೀತಿ ಅದು ವಕ್ರೀಭವನ ಆಗಿ ಇನ್ನೇನೋ ಆಗಿ ಬಿಟ್ಟಿರ್ತದೆ. ಕೇಳಿದಿರಲ್ಲಿ ವಿಜ್ಞಾನದಲ್ಲಿ ವಕ್ರೀಭವನ ಏನೋ ಇದೆಯಲ್ಲ, ಸರಿ. ಗುರುವಾಣಿ ಎಷ್ಟು ಪರಿಶುದ್ಧವಾದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ. ಅಂಥವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂತಸ ಪಟ್ಟುಕೊಳ್ಳುತ್ತಾರೆ. ಗುರುವಾಣಿ ಎಷ್ಟೇ ಪರಿಶುದ್ಧವಾಗಿದ್ದರೂ ಒಳ್ಳೆ ಉತ್ತಮವಾದ ಮಾತುಗಳನ್ನು ಗುರುಗಳು ಹೇಳ್ತಿದ್ರು ಕೂಡ ಅದು ಮೂರ್ಖ ಆದವನಿಗೆ ಅದೊಂದು ಹೊರೆ. ಏನಪ್ಪ ಹೇಳ್ತಾ ಇದ್ದಾರೆ, ಕೇಳೋಕ್ಕಾಗಲ್ಲ ಇದು, ಅದು ನನ್ನ ವಿರುದ್ಧವಾದ ಗುಣಗಳನ್ನು ಇವ್ರು ಹೇಳ್ತಾ ಇದ್ದಾರೆ, ನಾನು ಹಂಗಿಲ್ಲ, ನಾನು ನೋಡಿದ್ರೆ ಅದ್ರ ಉಲ್ಟಾ ಇದ್ದೀನಿ, ಅವ್ರಿಗೆ ದೊಡ್ಡ ಹೊರೆ ಅನಿಸುತ್ತೆ. ಅಂಥವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ, ಯಾರಾದರೂ ಒಳ್ಳೆ ಮಾತನ್ನು ಹೇಳಿದರು, ಯಾರು ಕುಡಿಬೇಡೋ, ಗುಟ್ಕ ಹಾಕ್ಬೇಡೋ, ವ್ಯಭಿಚಾರ ಮಾಡಬೇಡೋ, ಕಳ್ತನ ಮಾಡಬೇಡೋ, ಸುಲಿಗೆ, ಮೋಸ, ದರೋಡೆ, ವಂಚನೆ ಇವ್ಯಾವು ಮಾಡಬಾರ್ದಪ್ಪ ಅಂದರೆ ಅವೆಲ್ಲವೂ ಮಾಡೋಂಥವನಿಗೆ ಕಿವಿಯಾಗೆ ನೀರು ಹಾಕಿದ್ರೆ ಪೊಕ್ ಅಂತ ಗೊತ್ತಾಗ, ಕಿವಿಯಾಗೆ ಏನಾರು ಹೋದಾಗ ನೀರು ಹಂಗೆ ತಣ್ಣ ನೀರು ಹಾಕಿದಾಗ ಅಂತ ಗೊತ್ತಾಗತ್ತಾ, ಹಾಕ್ಕೊಂಡಿದ್ದೀರಲ್ಲ, ಆ ಥರ ಒಂದು ಸಂತಸ ಆಗಲ್ಲ ಅದು ಅಂತ ಹಿಂಗಂತ ಅಂತಬಿಟ್ಟು ನಾವು ಹಂಚ್ಕೊಂತೀವಲ್ಲ, ಹಂಗೆ ಅಂಥ ಸಂತಸ ಆಗುತ್ತಂತ ಅವನಿಗೆ. ಏನಕ್ಕೆ ಗೊತ್ತಾಗಲ್ಲ ಅಂತದು, ಕಿವಿಯಾಗೆ ಹೋಗಲ್ಲ, ಒಟ್ಟು ಹಿಂಗೆ ಮೈ ಜಲಗಿಸಿ ಅದನ್ನು ಸಂತಸ ಪಡ್ತಾನಂತೆ. ಸಂಕಟ ಪಟ್ಟುಕೊಳ್ಳಂತೆ. ಸಂತಸನ ಸಂಕಟನ ಸಂತಸ ಪಟ್ಟಂಗೆ ಆಗುತ್ತೆ, ಆದರೆ ಒಂಥರ ಸಂಕಟ ಅನುಭವಿಸ್ತಾನೆ ಅವನು. ಆದರೆ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ಒಳ್ಳೆಯ ಹುಡುಗರಿಗೆ, ಒಳ್ಳೆಯ ವಿದ್ಯಾರ್ಥಿಗಳಿಗೆ, ಒಳ್ಳೆಯ ಸ್ವಭಾವದವರಿಗೆ ಹಿತವಚನ ಕೇಳಬೇಕು ಅಂದರೆ ಬಹಳ ಖುಷಿಯಾಗುತ್ತೆ. ಕೇಳಬೇಕು, ನಾನು ಹಂಗಾಗಬೇಕು, ನಾನು ಅವ್ರು ಹೇಳೋ ಥರ ಆಗಬೇಕು, ಆ ಪುಸ್ತಕದಲ್ಲಿ ಹೇಳ್ತಾ ಇದ್ದಾರಲ್ಲ ಅವ್ರ ಹಂಗೆ ನಾನು ನಡ್ಕೋಬೇಕು, ಮುಂದೆ ನನ್ನ ಭವಿಷ್ಯ ಉಜ್ವಲಗೊಳಿಸ್ಕೋಬೇಕು ಅನ್ನೋ ಗುಣ. ಅವರು ಆಭರಣದ ರೀತಿ ಅದನ್ನು ಅಲಂಕರಿಸ್ತಾರೆ ಗುಣಕ್ಕೆ. ಅದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿ ಮುಖವು ಆಳೂರು ಹದ್ದಿನಂತಿಕ್ಕು ಸರ್ವಜ್ಞ ಅಂತ. ಅವರು ಶ್ರೀಮುಖ ಅಂದರೆ ಲಕ್ಷ್ಮಿಯ ಮುಖ, ಕಳೆ ಇರ್ತೈತಿ. ವಿದ್ಯೆ ಇರೋರಿಗೆ ಮುಖದಲ್ಲಿ ಕಳೆ ಇರ್ತೈತಿ.
ಆ ಮುಖದಲ್ಲಿ ಕಳೆಯಿಂದ ಕುಂತು ಕೇಳೋರಿಗೆ ಪಾಠ ಕೇಳಿದಾಗ ಇನ್ನಷ್ಟು ಕಳೆ ಬರ್ತದೆ, ಇನ್ನಷ್ಟು ಹುಮ್ಮಸ್ಸು ಬರುತ್ತೆ, ಇನ್ನಷ್ಟು ತೇಜಸ್ಸು ಅವ್ರ ಮುಖದಲ್ಲಿ ಬರುತ್ತೆ. ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ಮುಸ್ಸಂಜೆಯ ಕವತ್ಲ ಆವರಿಸಿಬಿಡುತ್ತೆ, ಇನ್ನೇನು ಕಾಣ್ತಾ ಇರಲ್ಲ. ಆವಾಗ ಸುಯಿಂಗ್ ಅಂತ ಮೇಲಿಂದ ಚಂದ್ರ ಉದಯಿಸಿಬಿಡ್ತಾನೆ, ಚಂದ್ರೋದಯ ಆಗುತ್ತೆ. ಆ ಬೆಳದಿಂಗಳು ಬಂದ ತಕ್ಷಣ ಕತ್ತಲು ದೂರ ಆಗಿಬಿಡುತ್ತೆ. ಆ ಹೆಂಗೆ ಕತ್ತಲು ಆ ಕೊಳೆಯನ್ನು ಕತ್ತಲನ್ನು ದೂರ ಮಾಡುತ್ತೆ ಚಂದ್ರನ ಬೆಳದಿಂಗಳು, ಹಾಗೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದು, ಹಿತವಾದ ವಚನ, ಗುರುಗಳ ವಚನ ಯಾರೇ ಹೇಳ್ಬೋದು, ಗುರುನೇ ಹೇಳ್ಬೇಕು ಅಂತ ಇಲ್ಲ, ಚಿಕ್ಕ ಮಕ್ಕಳು ಹೇಳಿದ್ರೂ ಒಳ್ಳೆಯದನ್ನು ಸ್ವೀಕರಿಸೋ ಗುಣ ಇರಬೇಕು, ಅವರೇ ಗುರು. ಆ ಹಿತವಚನ ಅನ್ನೋದು ಎಲ್ಲ ತೊಳೆದು ಬಿಡುತ್ತೆ. ನಮ್ಮ ಮನಸ್ಸು ಕತ್ತಲಾಗಿರುತ್ತೆ, ದುಷ್ಟಗುಣಗಳಿಂದ ತುಂಬಿಟ್ಟಿರುತ್ತೆ, ನೋವು ಕಷ್ಟದಿಂದ ಬಳಲಾಡ್ತಿರ್ತೈತಿ. ಆವಾಗ ಯಾರೋ ಒಂದು ಹೇಳಿದ ಮಾತು, ಅಯ್ಯೋ ಹೌದಲ್ಲ, ನಾನು ಇಷ್ಟಿನ ಎಷ್ಟು ವ್ಯರ್ಥ ಮಾಡ್ಕೊಂಬಿಟ್ನಲ್ಲ ಸಮಯ ಜೀವನ, ಇನ್ಮೇಲೆ ಆ ದಾರಿ ಬಿಟ್ಟು ಈ ದಾರಿಗೆ ಹೋಗ್ತೀನಿ, ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಬರಿತೀನಿ, ನಾನು ಮುಂದೆ ಬರೋ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕ ತಗೊಳ್ತೀನಿ, ಮುಂದೆ ಬರೋ ಭವಿಷ್ಯದಲ್ಲಿ ನಾನು ಬದುಕನ್ನು ಉಜ್ವಲವಾಗಿಗೊಳಿಸ್ಕೊಳ್ತೀನಿ. ಅವನು ರೈತ ಆಗಿರ್ಬೋದು, ಮೇಷ್ಟ್ರಾಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಯಾವುದೇ ವೃತ್ತಿ ಮಾಡೋನಾಗಿರ್ಬೋದು, ಎಲ್ಲರೂ ಕೂಡ ಅವರಲ್ಲಿ ಒಂದು ಹಿತವಚನ ಹೊಸ ಒಂದು ಕಳೆಯನ್ನು ಕೊಡುತ್ತೆ. ಆಗ ಬಾಳಿನಲ್ಲಿ ಸಂಯಮ, ಪಕ್ವತೆ, ಶಾಂತಿ ಕಾಣಿಸುತ್ತದೆ. ಆಗ ಅವ್ರ ಬಾಳಿನಲ್ಲಿ ಒಂದು ಸಂಯಮ ಬರುತ್ತೆ. ಸಂಯಮದಿಂದ ಕೇಳಬೇಕು, ತಿಳ್ಕೋಬೇಕು, ಇನ್ಮೇಲೆ ಯಾರು ಹೇಳಿದ್ರು ಕಿವಿ ಕೊಡಬೇಕು, ಕೇಳಿಸ್ಕೋಬೇಕು. ಆಮೇಲೆ ಪಕ್ವತೆ ಬರ್ತದೆ. ಮೊದಲು ಮಾಡ್ದಂಗೆ ಆ ಕಡೆ ಈ ಕಡೆ ಹಾರಾಡಲ್ಲ ಮನಸ್ಸು, ದೇಹ ಪಕ್ವತೆಯಿಂದ ಇರುತ್ತೆ, ಅನುಭವಿಸ್ತದೆ, ಶಾಂತಿ ಕಾಣಿಸುತ್ತೆ. ಅವು ಬಾಳಿನಲ್ಲಿ ಶಾಂತಿ ಸಿಗುತ್ತೆ. ಏನೇ ಕಷ್ಟ ಅವನು ಓ ಅಂತ ಆಗ್ತಿದ್ರು ಕೂಡ ನಿರ್ಮಲ ಚಿತ್ತದಿಂದ ಇರ್ತಾರೆ. ಬರೋಣ, ಎದುರ್ಸೋಣ ಬಿಡು, ಅದಕ್ಕೆ ಪರಿಹಾರ ಹುಡ್ಕೊಂಡು ಬಿಡು ಅಂಥೇಳಿ ಆರಾಮ ಶಾಂತ ಚಿತ್ತತೆಯಿಂದ ಇರ್ತಾರೆ. ಬದುಕು ಶಾಂತ ಆಗತ್ತೆ. ಕುಲ ಎಷ್ಟು ಉನ್ನತವಾದರೇನು, ಎಷ್ಟು ಓದಿದರೇನು, ಮೂರ್ಖನ ದೌರ್ಜನ್ಯಕ್ಕೆ ಯಾವುದೂ ಮೊದ್ದಲ್ಲ. ಕುಲ ಮುಖ್ಯ ಅಲ್ಲ, ಮೇಲುಕುಲ ಕೆಳಕುಲ ಕೀಳು ಕುಲ ಅನ್ನೋದಿಲ್ಲ. ಆ ಜಾತಿ ಈ ಜಾತಿ, ಆ ದೇಶ ಈ ದೇಶ, ಆ ಭಾಷೆ ಈ ಭಾಷೆ, ಆ ಮತ ಈ ಧರ್ಮ, ಮೇಲು ಕೀಳು ಅನ್ನೋದು ಇಲ್ಲೇ ಇಲ್ಲ. ಮೂರ್ಖ ಆದವನಿಗೆ ಎಷ್ಟೇ ಓದಿದ್ರೇನು, ಎಷ್ಟೋ PhD ಮಾಡಿರ್ತಾನೆ, ಯಾವುದ್ಯಾವುದೋ ಯೂನಿವರ್ಸಿಟಿನಾಗ ಓದಿ ದೇಶ ವಿದೇಶ ತಿರುಗಿ ಬಂದಿರ್ತಾನೆ. ಆದರೆ ಆ ಮೂರ್ಖ ಎಷ್ಟೇ ಓದಿರೂ ಕೂಡ ಅವನು ದೌರ್ಜನ್ಯ ಇದೆಯಲ್ಲ ಅದು ಕಡಿಮೆ ಆಗಿರೋದಿಲ್ಲ. ಆ ದೌರ್ಜನ್ಯಕ್ಕೆ ಯಾವುದು ಮದ್ದೇ ಇಲ್ಲ. ಅದಕ್ಕೆ ಅವನ ಸೊಕ್ಕನ್ನು ಮುರಿಯುವ ಒಂದು ಔಷಧಿ ಇರೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಮೂರ್ಖನಿಗೆ ಉದಾಸೀನವೇ ಮದ್ದು ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ಅಲ್ವಾ. ಜನಪದರು ಹೇಳ್ತಾರೆ ಮೂರ್ಖನಿಗೆ ಉದಾಸೀನ ಮಾಡಿಬಿಡ್ಬೇಕು. ಅವನೇನು ಆಟಕಾರ ಬೆಟ್ಟ ಬಿದ್ದು ಕುಣಿದಾಡ ಹೂ ಅಂತ ಮಾಡ್ತಿದ್ರು, ಹಿಂಗೆ ಸುಮ್ಮನೆ ನೋಡ್ತಾ ಚೆನ್ನಾಗಿ ಮಾಡ್ತೀಯ ಕಣಪ್ಪ ಅಂದ್ಬಿಟ್ರೆ ಸಾಕು, ಅವನು ತಣ್ಣಗಾಗ್ಬಿಡ್ತಾವೆ. ಎಲ್ಲೋ ಇಷ್ಟೆಲ್ಲ ಎದುರಿಸಿ ಎಲ್ಲ ಈಗ ಪಟ್ಟಿಸಿ ಅವನು ಕತ್ತಿ ಚೊಗ ಹೂ ಅಂತ ತನ್ನ ಅಧಿಕಾರ ಹಣ ಎಲ್ಲ ದರ್ಪ ತೋರ್ಸೋಕೆ ಬಂದ್ರೂ ಕೂಡ ಸುಮ್ಮನೆ ಒಂದು ನಗು, ಮುಗುಳ್ನಗೆ ನಕ್ಕರು ಸಾಕು. ಅದರಂಥ ಅಲಗು ಇನ್ಯಾವುದೂ ಇಲ್ಲ, ಅದರಂಥ ಅಸ್ತ್ರ ಯಾವುದಿಲ್ಲ. ಮೂರ್ಖರು ನಮ್ಮ ಮೇಲೆ ಆಕ್ರಮಣ ಮಾಡೋಕ್ಕೆ ಬಂದಾಗ ಸುಮ್ಮನೆ ನಕ್ಬಿಟ್ರೆ ಸಾಕು, ಒಂದು ಮುಗುಳು ನಕ್ಕು ಮೇಲಿಂದ ಕೆಳಗೆ ನೋಡಿ ಚೆನ್ನಾಗಿ ಅಂದರೆ ಸಾಕು. ಅವನು ಏನು ಮಾಡೋಕ್ಕೆ ಬರೋದಿಲ್ಲ. ಅವನು ಶತ್ರುಗಳನ್ನು ಎದುರಿಸೋದು ಒಂದು ದೊಡ್ಡ ಸಣ್ಣ ಇದು ವಿದ್ಯೆ. ಚಂದನದ ಕೊರಡಿಗೆ ಬಿದ್ದ ಬೆಂಕಿಯು ಸುಟ್ಟೇ ಸುಡುತ್ತದೆ. ನೀರು ಬಿದ್ದಾಗ ಬೆಂಕಿ ನಂದುವುದು ಸಹಜ, ಆದರೆ ಒಡಲಾಗ್ನಿ ಕಡಲೊಳಗೆಯೇ ಬುಗಿಲೆನ್ನುತ್ತದೆ. ಮೂರ್ಖರ ಪ್ರಕೃತಿಗೆ ಇದೊಂದು ಒಳ್ಳೆಯ ಉದಾಹರಣೆ ನೋಡಿ. ಚಂದನದ ಕೊರಡು, ಗಂಧದ ಕೊರಡು, ಅದಕ್ಕೆ ಬೆಂಕಿ ಬಿದ್ದುಬಿಟ್ರೆ ಸುಟ್ಕಂತ ಇದು ಘಮ ವಾಸನೆ ಬರುತ್ತದು ಅಲ್ವಾ. ಗಂಧದ ಕೊರಡಿಗೆ ಜಾಲಿ ಕೊರಡಿಗೆ ಬಿದ್ದರೆ ವಾಸನೆ ಬರ್ತದೆ ಅಲ್ವಾ. ಜಾಲಿ ಕೊರಡುಗಳು ಆಗಬಾರ್ದು, ಗಂಧದ ಕೊರಡು ಆಗ್ಬೋದು. ಅದಕ್ಕೆ ಕೊರಡು ಅಂತೀನಿ. ಕೊರಡು ಅಂದರೆ ಗಂಧದ ಕೊರಡು ಆಗ್ಬೇಕಪ್ಪ ನಾನು, ಜಾಲಿ ಕೊರಡು ಆಗಬಾರ್ದು ಅಂತ ಅಲ್ವಾ. ಕೊರಡು ಆ ಒಂದು ಇದಕ್ಕೆ ಅದಕ್ಕೆ ಬೆಂಕಿ ಬಿತ್ತು ಅಂದರೆ ಅದು ಸುಟ್ಟೇ ಸುಡುತ್ತೆ. ನೀರು ಬಿದ್ದಾಗ ಬೆಂಕಿ ನಂದುವುದು ಸಹಜ. ಆ ಬೆಂಕಿಗೆ ನೀರು ಹಾಕಿದ ತಕ್ಷಣ ಅದು ನಂದಿ ಹೋಗಿಬಿಡುತ್ತೆ, ತಣ್ಣಗಾಗಿಬಿಡುತ್ತೆ. ಆದರೆ ಒಡಲಾಗ್ನಿ ಕಡಲೊಳಗೆಯೇ ಬುಗಿಲೆನ್ನುತ್ತದೆ. ಒಡಲು ಅಂದರೆ ಹೊಟ್ಟೆ ಒಳಗಿರೋ ಅಗ್ನಿ, ದ್ವೇಷ, ಅಸೂಯೆ, ಮೋಸ, ವಂಚನೆ ಇವೆಲ್ಲ ತುಂಬ್ಕೊಂಡಿರ್ತಾವಲ್ಲ ಅಗ್ನಿ, ಬೆಂಕಿ, ಹೊಟ್ಟೆ ಕಿಚ್ಚು ಅದು ಬುಗಿಲೆನ್ನುತ್ತದು. ಮತ್ತು ಗಾಳಿ ಬೀಸ್ದಂಗೆಲ್ಲ ಮತ್ತು ಬುಗಿಲೆದ್ದಿರ್ತದೆ, ಬಿಡೋದೇ ಇಲ್ಲ, ಸುಡ್ತಿರ್ತದೆ. ಕೊನೆಗೆ ತನ್ನನ್ನೇ ತಾನು ಸುಡ್ತದೆ, ತನ್ನ ಒಡಲನ್ನ ತಾನೇ ಸುಟ್ಕೊಳ್ಳುತ್ತೆ.
ಮೂರ್ಖರ ಪ್ರಕೃತಿಗೆ ಇದೊಂದು ಒಳ್ಳೆಯ ಉದಾಹರಣೆ. ಪ್ರಕೃತಿ ಅಂದರೆ ಅವ್ರ ಸ್ವಭಾವ ಹೆಂಗಿರ್ತೈತೆ, ಮೂರ್ಖರ ಸ್ವಭಾವ ಅವ್ರ ಬದುಕು ಅಂದರೆ ಇದೇ ಉದಾಹರಣೆ ಅಂತ. ಗುರುಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ, ತಲೆ ನೆರೆಹದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬೊಜ್ಜು ಬೆಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸದ ಜಾಗರಣೆ. ಇಷ್ಟೊಂದು ಒಂದೊಂದೇ ಮಾತು, ಒಂದೊಂದೇ ಶಬ್ದ ಇಷ್ಟೊಂದು ಅರ್ಥಗರ್ಭಿತವನ್ನು ಕಾಣ್ಬೋದು ಅಲ್ವಾ. ಗುರುಪದೇಶ ಅಂದರೆ ಜನರ ಒಳ ಹೊರಗ ಕೊನೆಗಳನ್ನು ತೊಳೆದಿಡುವ ನೀರಿಲ್ಲದ ಮೀಹ. ನಾವು ನೀರು ಹಾಕೊಂಡು ಸ್ನಾನ ಮಾಡ್ಕೊಂಬಂದಿವಲ್ವ, ಈಗ ಬಿಸಿ ನೀರು, ಅದರಲ್ಲೂ ಚಳಿ ಅಂತ ಬಿಸಿನೀರು ಸೋಪ್ ಹಚ್ಚಿ ಚೆನ್ನಾಗಿ ಉಜ್ಜಿ ಸ್ನಾನ ಮಾಡಿ ಬರ್ತೀವಿ, ಹೊರಗಡೆ ದೇಹ ಸ್ವಚ್ಛವಾಗುತ್ತೆ. ಮನಸ್ಸು ಒಳಗಿನ ತೊಳೆಯೋದು ಹೆಂಗೆ? ಅದು ನೀರಿಲ್ಲದಂಗೆ ತೊಳಿಬೇಕು. ನೀರು ಹಾಕಕ್ಕೆ ಬರ್ತದ? ಮೂಗ್ನಾಗ ನೀರಾಗಿ ಇಟ್ಟು ಬೊಂಬ್ ಸೆಟ್ ಇಟ್ಟು ಬಡ್ಡ ಅಂತ ಹೊಡೆದ್ರೆ ಒಳಗಿಂದೆಲ್ಲ ಕೊಳೆ ಹೊರಗೆ ಹೋಗುತ್ತಾ? ಇಲ್ಲ. ಆ ಮನಸ್ಸನ್ನು ತೊಳೆಯೋದು ಯಾರಪ್ಪ ಅಂದರೆ ಗುರು ಉಪದೇಶ. ಆ ಉಪದೇಶವನ್ನು ಕೇಳಿದಾಗ ಮನಸ್ಸು ಏನೋ ಭಾಳ ಘಾಸಿ ಆಗಿಬಿಟ್ಟಿರ್ತೈತಿ. ಈ ಪಾಠವನ್ನು ಕೇಳಿದಾಗ ಓ ಆರಾಮ ಅನ್ನಿಸ್ತು, ನಮ್ಮ ಮನಸ್ಸು ಸ್ವಚ್ಛ ಆಯ್ತು, ಗಾಬರಿ ಆಗಬಾರ್ದು, ಇನ್ಮೇಲೆ ಹೆದರಬಾರ್ದು, ಅಯ್ಯೋ ಹಿಂಗೆ ಆಗಿಬಿಡ್ತಲ್ಲ, ಇಷ್ಟು ದಿನ ವೇಸ್ಟ್ ಆಗಿಬಿಡ್ತಲ್ಲ ಅನ್ಕೋಬಾರ್ದು, ಇನ್ನೂ ಸಮಯ ಇದೆ, ಆಶಾವಾದ ಇರಬೇಕು. ಆಕಾಶ ಕಳಿಸಿ 2 ಸೆಕೆಂಡ್ನೊಳಗೆ ಬೀಳ್ತತಿ ಅಂದ ತಕ್ಷಣ ಡಮ್ ಅಂತ ಸತ್ತು ಬಿಡಬಾರ್ದು. ಎದುರು ಸಾಯ್ತಾರೆ ಭಾಳ ಜನ. ಹೌದಾ 2 ಸೆಕೆಂಡಾ? ಹಂಗಾದ್ರೆ 1.25 ಸೆಕೆಂಡ್ ಎಂಜಾಯ್ ಮಾಡೋಣ ಬಿಡ, ಆರಾಮಾಗಿರೋಣ. 1.25 ಸೆಕೆಂಡ್ ಆರಾಮಾಗಿರೋಣ, ಆಮೇಲೆ ಅದಷ್ಟಿಗೆ ನೋಡೋಣ. ಅವಾಗ ಅದು ಇನ್ನೂ ಕಳಿಸಿ ಓ ಅಂತ ಬಂದಿರ್ತೈತಿ, ಇವನು ಆರಾಮಾಗಿರೋದು ನೋಡಿ ನಕ್ರೆ ಇದು ಏನು ಬಂಡದಲ್ಲಿ ಕೊಂದುಬಿಡೋಣ ಅಂತ ಬೀದ್ರೆ ಇವ್ನು ನಗ್ತಾ ಇದ್ದಾನಲ್ಲ ಅಂತ ಮತ್ತೆ ವಾಪಸ್ ಹೋಗ್ಬಿಡ್ತದಂತೆ. ಹಂಗೆ ಯಾವಾಗಲೂ ಕಷ್ಟಕ್ಕೆ ಎದುರ್ಲಿಕ್ಕೆ ಹೋಗಬಾರ್ದು, ಎಷ್ಟೇ ಕಷ್ಟ ಇರಲಿ. ಇದುವರೆಗೂ ಏನೂ ಓದಿಲ್ವಾ, ಇನ್ನೂ ಸಮಯ ಇದೆ ಓದಲಿಕ್ಕೆ. ಪಾಸ್ ಆಗೋಕ್ಕೆ ಏನೂ ತೊಂದರೆ ಇಲ್ಲ, ಯಾರೂ ಹೆದರೋದು ಬೇಡ ಜೀವನದಲ್ಲಿ. ಸರಿ, ಹೇಳ್ತಾರೆ ನೀರಿಲ್ಲದೆ ತೊಳೆಯುವ ಮೀಯ ಅಂದರೆ ನೀರಿನಾಗ ಮೀಯ್ತೀವಲ್ಲ, ನೀರಿನಾಗ ಮೀದು ಮನೆ ಮನಸ್ಸು ದೇಹ ನೆನೆಸ್ಕೊಂತೀವಲ್ಲ, ಹಂಗೆ ಗುರುಪದೇಶದೊಳಗೆ ಮಿಂದು ಬರೋದು, ಮನಸ್ಸನ್ನು ಮೀಸೋದು. ಅವರ ಉಪದೇಶದಲ್ಲಿ ಮೀಸಿದಾಗ ಸ್ವಚ್ಛ ಆಗುತ್ತೆ. ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪಾಗಿದೆ, ವಯಸ್ಸಾಯಿತು ಅಂದ ತಕ್ಷಣ ಏಜಲ್ಲ, 50 ವರ್ಷ 100 ವರ್ಷ ಆಗಿಂದ ಮುಪ್ಪು ಸುಕ್ಕಾಗೋದು ಅಂತಲ್ಲ, ಪಕ್ವ ಆಗೋದು ಅಂತ. ಹಣ್ಣು ನೋಡಿ, ಸುಕ್ಕುಗಟ್ಟಿದ ಮಾವಿನ ಹಣ್ಣು ಭಾಳ ರುಚಿ ಇರ್ತದೆ ಗೊತ್ತಾ, ಸುಕ್ಕುಗಟ್ಟಿರ್ತೈತಲ್ಲ, ಮಾಗಿರ್ತೈತಲ್ಲ, ಹದವಾಗಿರ್ತದಲ್ಲ, ಹಂಗೆ ವಯಸ್ಸಾಗೇ ಅದಾಗಬೇಕು ಅಂತ ಅಲ್ಲ. ಈ ವಯಸ್ಸಿನಲ್ಲೂ, ಚಿಕ್ಕ ವಯಸ್ಸಿನಲ್ಲೂ ಎಂಥ ದೊಡ್ಡ ಪ್ರತಿಭೆ ಇದೆಯಪ್ಪ, ಪ್ರೌಢಿಮೆ ಇರ್ತದೆ. ಕೆಲವ್ರಿಗೆ ಮಕ್ಕಳು ವಯಸ್ಸು ಕಡಿಮೆ ಇದ್ದರೂ ದೊಡ್ಡವ್ರಿಗಿಂತ ಮಿಗಿಲಾಗಿ ಆಲೋಚನೆ ಮಾಡೋ ಶಕ್ತಿ ಸಣ್ಣ ಮಕ್ಕಳಲ್ಲಿ ಇರುತ್ತೆ. ಹಾಗೆ ಆ ಗುರುಪದೇಶದಿಂದ, ತಾಯಿಯ ಉಪದೇಶದಿಂದ, ಆ ಮನೆತನದ ವಾತಾವರಣದ ಉಪದೇಶದಿಂದ ಆ ಥರ ಪಕ್ವತೆ ಆ ಮಕ್ಕಳಲ್ಲಿ ಬಂದಿರುತ್ತೆ. ಬೊಜ್ಜು ಬೆಳೆಯದೇ ಬರುವ ಗುರುತ್ವ. ಬೊಜ್ಜು ಗುರುಗಳು ಅಂತ ತಕ್ಷಣ ಹೊಟ್ಟೆ ಡುಮ್ಮ ಆಗಿಬಿಟ್ಟು ತಿಂದು ನೋಡ್ತೀವಿ, ಬೊಜ್ಜು ಬಂದತ್ತೆ ಅಂದರೆ ಅವ್ರು ದೊಡ್ಡ, ಅವಾಗ ಅನ್ನೋರು ಭಾಳ ಬೊಜ್ಜು ಐತಿ ಅಂದರೆ ದೊಡ್ಡ ಮನುಷ್ಯರು, ಗೌಡರು, ದೊಡ್ಡವರು, ಸ್ವಾಮಿಗಳು ತಿಂದು ಕೂತ್ಕೊಂಡು ಬೊಜ್ಜು ಬೆಳೆಸ್ಕೊಂಡವೆ ಅಂತಿರ್ತಿದ್ರು. ಅವಾಗ ಅವ್ರು ಬೆಲೆ ಕೊಡೋರು, ದೊಡ್ಡ ಹೊಟ್ಟೆ ಕಣ ಬಂದರು ಅನ್ನೋರು. ಇವಾಗ ದೊಡ್ಡ ಹೊಟ್ಟೆನ ಬಂದರೆ ಏನೋ ರೋಗ ಅದಾವೆ ಹೊಟ್ಟೆಗೆ ತುಂಬ, ಅವನು ಸರಿ ಇಲ್ಲ, ಯಾವಾಗ ಡಮಾರ್ ಅನ್ನುತ್ತೋ ಗೊತ್ತಿಲ್ಲ ಅಂತ ಅಂತಿರ್ತೀವಲ್ಲ. ನಮ್ಮವೆಲ್ಲ ಬೆಳೆದು ಬಿಟ್ಟಿದಾವೆ. ಮೊದಲು ಭಾಳ ಸ್ಲಿಮ್ಮಾಗಿದ್ವಿ, ಈಗೆಲ್ಲ ಹಿಂಗಾಗ್ಬಿಟ್ಟಿದ್ವಿ. ಹಂಗೆ ಆಗಬಾರ್ದು. ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯ ಓಲೆ ಹೆಂಗೆ ಅಂದರೆ, ಬಂಗಾರ ಇಲ್ದಂಗೆ ಮಾಡಿದ್ದೀವಿ, ಆದರೂ ಕಿವಿಯೋಲೆ ಇಟ್ಕೊಂಡ ಅದರ ಏನೋ ಅನ್ನೋ ಹಾಗೆ ಕಾಣಿಸ್ತಾ ಇರುತ್ತೆ. ಮೈ ತುಂಬ ಬಂಗಾರ ಇದ್ದರೆ ಬೆಲೆ ಅಲ್ಲ, ಒಳಗೆ ಗುಣ ಇದ್ದರೆ ಬೆಲೆ ಬಾಳೋ ಇರುತ್ತೆ. ಭಾಳ ಜಾಣೆ, ಹಳೆಯ ಅಂಗಿ ಹಾಕ್ಯಂದಳೆ, ಏನು ಮೈ ತುಂಬ ಬಂಗಾರ ಇಲ್ಲ, ಆದರೂ ಅವಳಿಗೆ ಇರೋ ಗೌರವ ತಂತಾನೆ ಒಳಗೆ ಗೌರವವನ್ನು ಕೊಡೋ ಮನೋಭಾವ ಇರುತ್ತೆ ಎಲ್ರಿಗೂ. ಪಂಜು ಇಲ್ಲದೆ ಬೆಳಗುವ ಬೆಳಕು. ಪಂಜು ಹಚ್ಬೇಕು, ಬೆಳಕಾಗಬೇಕು. ಅದು ಪಂಜು ಇಲ್ಲದೆ ಹೆಂಗೆ ಬಿಡ್ರಿ ಬೆಳಗ್ತತಿ ಅಂದರೆ, ಒಳಗೆ ಬೆಳಗ್ತಿರ್ತೈತಿ. ಒಳಗೆ ಜ್ಞಾನ ಇತ್ತು ಅಂದರೆ, ಒಳಗೆ ಬೆಳಕಿತ್ತು ಅಂದರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಅಲ್ವಾ. ಜ್ಞಾನದ ಬಲ, ಜ್ಞಾನವನ್ನು ಪಡ್ಕೊಂಡಿವಿ ಅಂದ ತಕ್ಷಣ ಆ ನಮ್ಮಲ್ಲಿರುವ ಅಜ್ಞಾನ ದೂರ ಆಗಿಬಿಡುತ್ತೆ, ಕತ್ತಲು ದೂರ ಆಗಿಬಿಡುತ್ತೆ. ಹಾಗೆಯೇ ಜ್ಯೋತಿಯ ಬಲದಿಂದ ತಮಂದದ ಕತ್ತಲೆಯ ಕೇಡು ನೋಡಯ್ಯ. ಭೌತಿಕವಾಗಿ ಜ್ಯೋತಿ ಹಚ್ಚಿದಾಗ ಭೌತಿಕವಾಗಿ ಕತ್ತಲು ದೂರ ಆಗುತ್ತೆ. ಹಂಗೆ ಜ್ಞಾನವನ್ನು ಒಳಗೆ ಹಚ್ಕೊಂಡಾಗ ಅಜ್ಞಾನವನ್ನು ದೂರ ಆಗಿ ನಾವು ಜಾಣರಾಗ್ತೀವಿ, ಬುದ್ಧಿವಂತರಾಗ್ತೀವಿ. ಉದ್ವೇಗ ಭರಿಸದ ಜಾಗರಣೆ ಮಾಡ್ತೀವಿ. ಶಿವರಾತ್ರಿ ರಾತ್ರಿಯೆಲ್ಲ ತಿಂದು ಕೆಜಿ ಉಪ್ಪಿಟ್ಟು ತಿಂದು, ಇವತ್ತು ಉಪವಾಸ ನಾವು ಅಂದ್ಬಿಟ್ಟು ಮಣಗಟ್ಟಲೆ ತಿಂದು
ಅಲ್ಲಿ ಏನು ಮಾಡ್ತೀರಿ, ಜಾಗರಣೆ ಮಾಡ್ತೀರಿ. ಆದಂಗೆ ತಿಂದಿರ್ತೀರಿ, ಕುಡಿದಿರ್ತೀರಿ, ತೂಡಿಕ್ಕೆ ಬರ್ತಿರ್ತತಿ. ಜಾಗರಣೆ ಮಾಡ್ಬೇಕು, ಎದ್ದೇಳೋ ತಿವಿತಿರ್ತಾನೆ ಪಕ್ಕದಾಗ. ಇಲ್ಲಿದ್ದೀನಿ, ಇಲ್ಲಿದ್ದೀನೋ, ಭಾಳ ಭಜನೆ ಮಾಡೋ ಅಂತಿರ್ತಾನೆ. ಭಜನೆ ಮಾಡ್ಕೊಂತ ತಾಳು ಎತ್ಲ ಹೋಗೋ, ದಮ್ಡು ಎತ್ಲ ಹೋಗೋದು, ಹಂಗೆ ಕೆಳಗೆ ಹೊರಗ್ತಿರ್ತಾನೆ. ಹಿಂಗೆ ಉದ್ವೇಗ ಇರಬಾರ್ದು. ನಾನು ಜಾಗರಣೆ ಮಾಡಲೇಬೇಕು ಅಂತ ಕೂತ್ಕೊಂಡು ಮಾಡೋದಲ್ಲ. ಜಾಗರಣೆ ಅಂತಂದರೆ ಮನಸ್ಸನ್ನು ನಿತ್ಯ ಜಾಗರಣೆ ಮಾಡೋದು. ಒಂದು ನಿಮಿಷ ಮನಸ್ಸನ್ನು ಧ್ಯಾನಾಸಕ್ತಿಯರಾಗಿಬಿಟ್ರೆ ಅದೇ ಜಾಗರಣೆ, ನಿತ್ಯ ಜಾಗರಣೆ. ಶಿವಶರಣರು ನಿತ್ಯ ಜಾಗರಣೆಯನ್ನು ಮಾಡ್ತಾರೆ. ಜಾಣರು ನಿತ್ಯ ಜಾಗರಣೆಯನ್ನು ಮಾಡ್ತಾರೆ. ಬೇಜಾರಾಯಿತಾ, ಇನ್ನೇನೋ ಆಯಿತಾ, ಒಂದು ನಿಮಿಷ ಕೂತ್ಕೊಂಡು ಮೌನ ಆಚರಣೆ ಮಾಡಿಬಿಟ್ರೆ ಫ್ರೆಶ್ ಆಗುತ್ತೆ ಮೈಂಡು. ಆಮೇಲೆ ಮತ್ತೆ ಓದೋಕ್ಕೆ ಕುಂತ್ರೆ ತಾನೇ ತಮ್ಮ ಕೆಲಸಗಳನ್ನ ಮಾಡ್ಕೊಂತ ಹೋಗ್ಬೋದು. ಹಿಂಗೆ ಎಲ್ಲಕ್ಕಿಂತ ರಾಜರುಗಳಿಗೆ ಈ ಮಾತು ಮುಖ್ಯ. ಅವರಿಗೆ ಉಪದೇಶಿಸುವವರೇ ಕಮ್ಮಿ. ರಾಜರ ಬಾಯಿಂದ ಉದುರಿದ್ದೆಲ್ಲ ಅಣಿಮುತ್ತು ಎಂದು ಅದನ್ನೇ ಮುರುನುಡಿದು ಬಾಳುವ ಹೌದು ಬಸವಗಳೇ ಹೆಚ್ಚು. ರಾಜತ್ವವನ್ನು ಕಂಡು ಹೆದರಿ ಸಾಯುವ ಮಂದಿ ಇನ್ನೇನು ಮಾಡ್ಯಾರು? ರಾಜರ ಬಗ್ಗೆ ಇಲ್ಲಿಗೆ ಅವನಿಗೆ ಹೇಳ್ತಾನೆ ಏನು, ಎಲ್ಲಕ್ಕಿಂತ ರಾಜರುಗಳಿಗೆ ಭಾಳ ಮುಖ್ಯ ಗುರುಪದೇಶ ಅನ್ನೋದು. ಒಳ್ಳೆ ಗುಣಗಳು ಕೇಳಿಸ್ಕೋಬೇಕಪ್ಪ. ಅವರಿಗೆ ಉಪದೇಶಿಸೋರೇ ಕಮ್ಮಿ. ಯಾಕಂದರೆ ಅವನು ಚಿಕ್ಕ ವಯಸ್ಸಿನಲ್ಲಿ ಇರ್ತಾನೆ, ಪಟ್ಟದ ಮೇಲೆ ಕುಂದಿರಿಸಿ ಮೇಲೆ ಅವನೇ ರಾಜ್ತಾನೆ, ಅವನಿಗೆ ಹೇಳೋರು ಇರೋದೇ ಇಲ್ಲ. ರಾಜರಿಗೆ ಬೋಧನೆ ಮಾಡೋದ, ಪಟ್ಟದ ಮೇಲೆ ಕುಂತಿದ್ದಾರೆ ಅಂತ ಹೇಳಿ ಹೆದರಿಕೆಂದು ಹಿಂದಕ್ಕೆ ಸರಿಯಾರೇ ಜಾಸ್ತಿ. ಅವ್ರು ಏನು ಮಾಡ್ತಾರೆ, ಅವ್ರು ಸುತ್ತ ಇರೋರೆಲ್ಲ ನಯವಂಚಕರಾಗ್ತಾರೆ. ಅವ್ರನ್ನ ಹೆಂಗೆ ಉಪಯೋಗಿಸ್ಬೇಕು ಅಂದ್ಬಿಟ್ಟು, ರಾಜರೇ ಎಷ್ಟು ಚೆನ್ನಾಗಿ ಆಳ್ವಿಕೆ ಮಾಡ್ತೀರಿ, ಹಂಗೆ ಮಾಡ್ತೀರಿ, ಹಿಂಗೆ ಮಾಡ್ತೀರಿ, ಮೊನ್ನೆ ಒಂದು 100 ಜನ ತಲೆ ತೆಗೆದ್ರಲ್ಲ, ತೆಗಿಬೇಕಿತ್ತು ನೀವು. ಅದೇನೋ ಹಾಳು ಮಾಡಿದ್ರಲ್ಲ, ಅದನ್ನ ಮಾಡಬೇಕಿತ್ತು ನೀವು. ಹಿಂದೆ ರಾಜರು ಮಹಾರಾಜರು ನಿಮ್ಮ ಅರಮನೆಯೆಲ್ಲ ಕಟ್ಟಿ ಬೆಳೆಸಿ ಹೋಗಿದ್ರಲ್ಲ, ಅದನ್ನೆಲ್ಲ ಕೆಡವಿದ್ರಲ್ಲ, ಕೆಡಬೇಕಿತ್ತು. ಏನು ಚೆನ್ನಾಗಿ ಕೆಡವಿದ್ರಿ. ಧೂಳು ಹಂಗೆ ಬುಸ್ ಅಂತ ಬಂತು, ನೋಡ್ಬೇಕು ಅದನ್ನು. ಹಿಂಗೆ ಹೊಗಳಿ ಅವನನ್ನು ಅಡ್ಡದಾರಿಗೆ ಇಡಿಸಿ ಅವನಿಂದ ಅದೇ ಮತ್ತೆ ಸುಲಿಯೋದು, ಅಧಿಕಾರ ಪಡ್ಕೊಳ್ಳೋಕ್ಕೆ, ಹಣ ಪಡ್ಕೊಳ್ಳೋಕ್ಕೆ ಅವನು ದಿಕ್ಕು ತೆಪ್ಪಿಸಿಬಿಡ್ತಾರೆ. ಅಂಥವ್ರು ಭಾಳ ಕಿವಿ ಕಚ್ಚುಗರು ಜಾಸ್ತಿ. ಹೌದಪ್ಪ ಬಸವಗಳು, ಏನಪ್ಪ ನಾನು ಮಾಡೋ ಚೆನ್ನಾಗಿದೆ ಅಂದ್ರೆ ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು. ಕೊಲೆ ಎತ್ತು ಬಸವ ಆಗ್ತತ್ತಲ್ಲ, ಏನಪ್ಪ ಇದು ಮನೆಗೆ ಹೋಗ್ತಾ ಕೇಳಿ ನೋಡಿದಿರಾ, ಕೊಲೆ ಎತ್ತು ಹಿಡ್ಕೊಂಬರ್ತಾರೆ. ಅದು ಇವ್ರು ಹಿಂಗೆ ಯಾರ ಮನೆಗೆ ಹೋಗ್ತಾ ಇದೆಯಾ, ತವ್ರ ಮನೆಗೆ ಹೋಗ್ತಾ ಇದೆಯಾ, ಏನಾನ ಕೇಳ್ತಿರ್ತಾರೆ. ಅದು ಹ್ಞೂ ಅಂತತಿ, ಇಲ್ಲ ಹಿಂಗೆ ಅಂತ ಇವನು ಅಂತಿರ್ತಾನೆ, ಹ್ಞೂ ಅಂತಾನೆ, ಅದು ಹಿಂಗೆ ಅಂತಿರ್ತದೆ ಅಷ್ಟೇ. ಹಿಂಗೆ ಅಂತಾನೇನು, ಹೌದಾ ಅಂತಾನೆ, ಅದು ಹ್ಞೂ ಅಂತತಿ. ಅದು ರೂಢಿ ಮಾಡಿಬಿಟ್ಟಿರ್ತಾನೆ. ನಾವೆಲ್ಲ ನೋಡಿ ಅಕ್ಕಿ ಹಾಕ್ರೋ, ಕಾಳು ಹಾಕ್ರೋ ಅಂದ್ಬಿಟ್ಟು ಕೋಲೆ ಬಸವ ಬಂದಿದೆ ಅಂತ. ಹಿಂಗೆ ಕೋಲೆ ಬಸವರು ಜಾಸ್ತಿ. ತಮ್ಮ ಕೆಲಸ ಮಾಡ್ಕೊಳಕ್ಕೆ ವ್ಯವಸ್ಥೆ ಹಾಳಾದ್ರೇನು, ರಾಜ್ಯ ಹಾಳಾದ್ರೇನು, ಆ ಪಟ್ಟ ಏನೋ ರಾಜವಂಶ ಹಾಳಾಗೋದ್ರ ಪರವೇನೋ, ಅದರಿಂದ ಎಷ್ಟು ಗಿಟ್ಟಿಸ್ಕೋಬೇಕೋ ಅಷ್ಟು ಗಿಟ್ಟಿಸ್ಕೋಬೇಕು. ಇಲ್ಲಿ ಇದು ಬೆಂಕಿ ಎತ್ತಿ ಸುಟ್ಟು ಹೋಗ್ತದೆ. ಇಷ್ಟರಾಗೆ ಬೆಂಕಿ ಹೆಚ್ಚಿಬಿಟ್ಟತಿ, ಸಿಕ್ಕಷ್ಟು ಗಳ ಇರೋದು. ಬಿದ್ದು ಬೆಂಕಿಯಾಗಿ ಗಳ ಇರಿಯೋರು ಅಂತಾರೆ. ಬೆಂಕಿ ಬಿದ್ದ ಮನೆ ಗಳ ಇರಿಯೋನು ಅಂದರೆ ಅದನ್ನ ಆರ್ಸೋಕೆ ಹೋಗಲ್ಲ ಕಾಳನ ಮಕ್ಕಳು. ಅಲ್ಲಿ ಏನು ದೋಚಬೇಕೋ ದೋಚೋದು. ಎಲ್ಲೋ ಹೋಗಿ ಆಕ್ಸಿಡೆಂಟ್ ಆಗಿಬಿಡ್ತದೆ ದಾರಿ ಒಳಗೆ, ಅಲ್ಲೋಗಿ ಅವ್ರನ್ನ ಕಾಪಾಡಲ್ಲ. ಮೈ ಮೇಲಿನ ಬಂಗಾರ, ತಾಳಿ, ದುಡ್ಡು ಎಲ್ಲೆಲ್ಲಿ ನೋಡಲಿ, ಮೊಬೈಲಿಗೆ ತಗೊಳ್ಳಲಿ. ಇಂಥ ಭ್ರಷ್ಟರನ್ನ ನಾವು, ದುಷ್ಟರನ್ನ ನಾವು ನೋಡ್ತೀವಿ. ಹಿಂಗೆ ಹೇಳ್ತಾನೆ, ಎದುರಿ ಸಾಯುವ ಮಂದಿ ಜಾಸ್ತಿ. ಅವ್ರಿಗೆ ಯಾಕಪ್ಪ ಎದುರಬೇಕು ಹೇಳ್ಬೇಕು? ನಾವು ದೊರೆ ಚಿತ್ತ ಹೆಂಗಿರ್ತತೆ ಹೇಳೋಕ್ಕಾಗಲ್ಲ. ನನಗೆ ಬುದ್ಧಿವಾದ ಹೇಳ್ತೀನೋ ಕತ್ತೆ ಅಂದ್ಬಿಟ್ಟು ಬೈದು ಅವನಿಗೆ ಬುದ್ಧಿ ಹೇಳೋನಿಗೆ ಶಿಕ್ಷಣ ಕೊಟ್ಟು ಒಳಗಾಕಿ ಅವನಿಗೆ. ನನಗೆ ಬುದ್ಧಿ ಹೇಳಕ್ಕೆ ಬಂದದಾನೆ. ನಾವೇನಿದ್ರು ಹೌದ ಬಸವಗಳನ್ನು ಮಾತ್ರ ಸುತ್ತ ಹಿಡ್ಕೋಬೇಕು. ಮುಂದೆ ಕುಂತಾರೆಲ್ಲ ಹೌದು ಸ್ವಾಮಿ ಅನ್ಬೇಕು, ಅಲ್ಲೋ ಅದನ್ರ ಅಲ್ಲ ಸ್ವಾಮಿ ಅನ್ಬೇಕು. ಅಲ್ಲೋಗಿದ್ದಕ್ಕೆ ಹೌದು ಹೌದು ಕಲ್ಲ ಅಂತ ನನಗೆ ಬುದ್ಧಿ ಹೇಳಕ್ಕೆ ಬರಬಾರ್ದು ಮಕ್ಕಳ್ರೆ ಅಂದ್ಬಿಟ್ಟು ಹುಚ್ಚು ದೊರೆಗಳು ಇರ್ತಾರಲ್ಲ ಅವ್ರಿಗೆ ಶಿಕ್ಷೆಯನ್ನು ಕೊಡೋದು. ಇದು ಹಂಗಾಗಿ ಎದುರು ದೂರ ಇದ್ದು ಬಿಡ್ತಾರೆ. ದುಷ್ಟರನ್ನ ಕಂಡ್ರೆ ದೂರ ಇರಪ್ಪ ಅಂದ್ಬಿಟ್ಟು ಕೆಲವರು ಅಧಿಕಾರದ ಅಮಲು ಏರಿದವರಿಂದ ದೂರ ಇದ್ದು ಬಿಡ್ತಾರೆ. ಕೆಲವು ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ. ಎಂತಹ ಉಪದೇಶವೂ ಅವರ ಕಿವಿಗೆ ನಾಟುವುದೇ ಇಲ್ಲ. ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರೂ ಎಂಥ ಅನಾದರ ಆ ಮೊರೆಯಲ್ಲಿ. ಆನೆಯಂತೆ ಅರೆಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವ. ಉಪದೇಶಿಸ ಬಂದ ಗುರುಗಳಿಗೂ ಇದು ಒಂದು ವ್ಯಾಧಿ. ಇಂಥವರಿಗೆ ಪಾಠ ಹೇಳುವ ದೌರ್ಭಾಗ್ಯ ನಮಗೇಕೆ ಬಂತು ಎಂದು ಅವರು ನೊಂದುಕೊಳ್ಳುತ್ತಾರೆ. ನೋಡಿ, ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು. ಶ್ರೀಮಂತರ ಮನೆ ಮಕ್ಕಳು ಹೆಂಗಿರ್ತಾವೆ ಅಂದ್ರೆ ಭಾರಿ ಸೊಕ್ಕು. ಅವ್ರು ಮಾತಾಡ್ಸಂಗಿಲ್ಲ. ಏನಪ್ಪ ನಿನ್ನ ಹೆಸರು? ಕೆಲವು ಮಕ್ಕಳು ನೋಡ್ರಿ ಭಾರಿ ಕಪಾಳ ಕೊಡಂಗೆ ಅನಿಸ್ತದೆ. ಮಕ್ಕಳು ಭಾಳ ಮುದ್ದು ಮಕ್ಕಳು ಇರ್ತವೆ ಅಂತ. ಬಾ ಪುಟ ಅಂದರೆ ಬರಲ್ಲ. ಹೆಸರು ಏನು ಅಂದರೆ ಹೇಳಲ್ಲ. ಅವನು ತಿರಸ್ಕಾರ ಮಾಡೋದು ನೋಡಿಬಿಟ್ರೆ ನಮಗೆ ಯಾಕಾರ ಮಾತಾಡ್ಸೋಕೆ ಹೋಯ್ತನಪ್ಪ ಅನ್ನಿಸ್ಬಿಡುತ್ತೆ.
ಆಮೇಲೆ ಅವರು ಆ ತಂದೆ ತಾಯಿಗಳು ಹೋಗು ಪುಟ ಅಲ್ಲಿ ಅಂಕಲ್ ಕರೀತಾರೆ, ಮಮ್ಮಿ ಕರೀತಾರೆ, ಆಂಟಿ ಕರೀತಾರೆ ಅಂತ ಹೇಳೋವಷ್ಟು ಸೌಜನ್ಯ ಅವ್ರಿಗೂ ಇರೋದಿಲ್ಲ. ನೋಡಿ ನನ್ನ ಮಗ ಎಷ್ಟು ಸೊಕ್ಕಿದೆ, ಯಾಕೆ ತಿರಸ್ಕಾರ ಮಾಡ್ತಾರೆ. ನಾನು ಚಿಕ್ಕವನಿದ್ದಾಗ ಹಿಂಗೆ ಇದ್ದೆ. ಇದು ರಾಜರ ಮಕ್ಕಳಿಗೆ ಇರಬೇಕಾದ ದುರ್ಗುಣ. ಅದನ್ನು ನೋಡಿ ಬೀಗ್ತಿರ್ತಾರೆ ಕೆಲವರು. ಅವನು ಹಂಗೆ ರೀ, ಅವ್ನು ಯಾರ ಹತ್ರ ಹೋಗಲ್ಲ, ಅವ್ನು ಯಾರನ್ನೂ ಮಾತಾಡ್ಸಲ್ಲ. ಹಂಗೆ ಅದೇ ಒಳ್ಳೇದು ಅನ್ನಿಸ್ಬಿಟ್ಟು ಅವನೇನು ಮಾಡ್ತಾನೆ, ಒಬ್ಬರು ಇಬ್ಬರಿಗೆ ಬಂದಾಗ ಹಂಗಂದಾಗ ನಾಳೆ ಬಂದವರಿಗೆಲ್ಲ ಹಂಗೆ ನಮ್ಮಪ್ಪ ಹೇಳಿದರು, ಅವನೆಲ್ಲ ಹಂಗೆ ಮಾಡಲ್ಲ, ಹಿಂಗೆ ನೋಡ್ತಾನೆ. ಇಲ್ಲ ನನಗೆ ಅವ್ರ ಹತ್ರ ಹೋಗ್ಬೇಕು ಅನಿಸುತ್ತೆ, ಆದ್ರೆ ನಮ್ಮಪ್ಪ 2-3 ಸರಿ ಹೇಳ್ಬಿಡುತ್ತಲ್ಲ, ಅವನೆಲ್ಲ ಹಂಗೆ ಹೋಗಲ್ಲ ಅಂತ. ಹೋಗಬಾರ್ದೇನೋ ಅನಿಸುತ್ತೆ. ಅವ್ನು 2-3 ಸರಿ ನೋಡಿ ಅವನು ಬೇಸರ ಆಗಿಬಿಡ್ತದೆ. ಇಲ್ಲೇ ನಮ್ಮಪ್ಪ ಮಾಡಿದ್ದು ಸರಿಯಲ್ಲ, ಅವರಷ್ಟು ಪ್ರೀತಿಯಿಂದ ನಮ್ಮನ್ನು ಕರೀತಾ ಇದ್ದಾರೆ, ಹೋಗ್ಬೇಕಿತ್ತೇನೋ ಅಂತ ಸ್ವಲ್ಪ ದಿನ ಆಗಿಂದ ಅನಿಸುತ್ತೆ. ಅವಾಗ ಇವನಾಗಿನೇ ಹೋಗೋದ್ರೆ ಬರೋದಿಲ್ಲ ಅವನು. ಆ ಮಗುವನ್ನು ಎತ್ಕೊಳಕ್ಕೆ ಹೋಗಲ್ಲ. ಮಗು ಇದ್ದವನು ದೊಡ್ಡವನಾದಾಗ, ಅವ್ನು ಸಣ್ಣವನಿದ್ದಾಗ ಹಂಗೆ ಕಣ್ರಿ, ಸಣ್ಣವನಿದ್ದಾಗಲಿಂದ ಹಂಗೆ ಜನ ಸೇರೋದಿಲ್ಲ. ಅವನು ಯಾರನ್ನೂ ಸೇರೋದು ಒಂದೊಂದು ಅವ್ನು ದೂರ ಮಾಡಿ ಅವ್ನು ಮೂಲೆಗೆ ಇಟ್ಬಿಡ್ದು, ಹುಚ್ಚಾಗ್ಬಿಡ್ದ ಮನೆಗೆ ಅಲ್ವಾ. ಈ ಥರದ್ದು ಇದೆ. ರಾಜರು ಕೂಡ ಹಂಗೆ ಬರೀ ಅರೆ ಹುಚ್ಚರಿರ್ತಾರೆ. ಅದು ಹೇಳ್ತಾರೆ, ಶ್ರೀಮಂತರ ಮಕ್ಕಳು ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿಬಿಡುತ್ತೆ. ಅಹಂಕಾರ ಇರ್ತತಿ, ಏನು ಕೇಳಿಸ್ಕೊಳ್ಳೋದೇ ಇಲ್ಲವು, ಕಿವಿ ದಬಾಕಿಬಿಡ್ತಾವೆ. ಸೀಸ ಹಾಕಿದ್ರೆ ಏನು ಹೇಳಿದ್ರೂ ಕೂಡ. ಮಹಾರಾಜರೇ, ನಿಮಗೆ ಭೋಜನವನ್ನು ತಂದಿದ್ದೇವೆ. ಮಹಾರಾಜರೇ, ನೀವು ಏನು ಸ್ವೀಕರಿಸುತ್ತೀರಿ? ಈ ಯಾರಿಗೆ ಹಣ ಹೆಚ್ಚಾಗಿರುತ್ತೆ, ಅಧಿಕಾರದ ಅಮಲೇರಿರ್ತದೆ, ಅವರಿಗೆ ಕಿವಿ ಕಿವುಡಾಗಿಬಿಟ್ಟಿರ್ತವೆ. ಸರಿ ಸಾಕು, ಮುಂದೆ ಹೋಗೋಣ. ಉಪದೇಶವು ಅವರಿಗೆ ನಾಟುವುದಿಲ್ಲ. ಏನೇ ಉಪದೇಶ ಮಾಡಿದನು ಕೂಡ, ಅಲೋ ಬಾರೋ, ಶಾಲೆಗೆ ಬಾರೋ, ಸರಿಗೆ ಓದೋ, ಹೋಮ್ವರ್ಕ್ ಮಾಡೋ, ಟೆಸ್ಟ್ನ ಪರೀಕ್ಷೆ ಹೆಚ್ಚಿಗೆ ಮಾರ್ಕ್ಸ್ ತೆಗಿಯೋ, ಪಾಠ ಸರಿಯಾಗಿ ಗಮನ ಇಟ್ಟು ಕೇಳೋ, ಇಷ್ಟು ದಿನ ಅಂತೂ ಕೇಳಲ್ಲ, ಇವತ್ತಿಂದಾರ ಕೇಳೋ, ಪಾಸ್ ಆಗೋ, ನೀನು ನಮ್ಮಪ್ಪ ಕೋಟ್ಯಾಧೀಶ್ವರ, ನಿಮ್ಮಪ್ಪ ಅಂಥನೋ ಇಂಥನೋ, ನೀನೆಲ್ಲಿ ಹುಟ್ಟಿದ್ದಿಲಿ ಅಂತ ಹೇಳಿದ್ರು ಕೂಡ ಸ್ವಾಮಿದು ಹೇಳ್ಬೇಡ. ಸ್ವಾಮಿದು ಹೇಳ್ತಾ ಇಲ್ಲ, ನೀನು ಆಟೆ. ಅವನು ಬರೀ ಸ್ವಾಮಿಗೆ ಹೇಳ್ತಾ ಇಲ್ಲ, ನೀನು ಅಷ್ಟೇಪ್ಪ. ಎಲ್ಲರೂ ಅವರೇ. ನಿಮ್ಮ ಮನೆಗೆ ನೀವೇ ಸಾವ್ಕಾರದನೋ, ಮನೆಗೆ ಕೇಳ್ತಾರೆ, ಸಾವ್ಕಾರ ಇದ್ದಾರೆ ನಮ್ಮ ಅಂತಾರೆ. ಗುಡ್ಲಾಗಿರ್ತಾನೆ, ಅವ್ರು ಬಂದು ಯಜಮಾನ್ರು ಇದ್ದಾರಾ ಅಂತ ಕೇಳ್ತಾರೆ. ಯಜಮಾನ್ರು ಅಂದ್ರೆ ಯಾರು ಅಂದ್ರೆ ಅವ್ನ ಮನೆ ಓನರ್ನ ಹೇಳ್ತಾನೆ. ಗೌಡನ ಮನೆದ ಹೇಳಲ್ಲ, ಮನೆ ಗುಡ್ಲಕ್ಕೆ ಬಂದು ಯಜಮಾನ್ರು ಇದ್ದಾರೆ ನಮ್ಮ ಅಂತ ಕೇಳ್ತಾರೆ. ಯಾವ್ದಾರು ಐತಿ ಮಕನತಿ ಇಲ್ಲಿ ಅಂತಾರೆ. ಆ ಯಜಮಾನ ಅಂದ ತಕ್ಷಣ ಅವ್ರು ಕೆಲಸ ಮಾಡೋರು ಯಜಮಾನನ ಹೆಸರು ಹೇಳ್ತಾರ? ಇಲ್ಲ, ಅವ್ರ ಮನೆಗೆ ಅವನೇ ಯಜಮಾನ, ಅವನ ಮನೆಗೆ ಅವನೇ ಶ್ರೀಮಂತ, ತನ್ನ ಮನೆಗೆ ತಾನೇ ರಾಜ ಅಲ್ವಾ. ಹಿಂಗೆ ಉಪದೇಶವೂ ಅವರ ಕಿವಿಗೆ ನಾಟೋದಿಲ್ಲ. ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರು ಎಂಥ ಅನಾದರ ಆ ಮೋರೆಯಲ್ಲಿ. ಯಾರೋ ಉಪದೇಶಕ್ಕೆ ರಾಜ ಹೇಳಿರ್ತಾರೆ, ಅಮ್ಮ ಹೇಳ್ಕೊಳ್ತಿರ್ತಾಳೆ, ಅವ್ರು ಭಾಳ ಅಮ್ಮ ಒಳ್ಳೆ ಹೇಳ್ತಾರೆ, ನೋಡು ರಾಜ್ಕುಮಾರ, ನೀನು ಜಾಣನಾಗಬೇಕು, ನಿಮ್ಮ ತಂದೆಯಂತೆ ಮೂರ್ಖನಾಗಬಾರದು, ಮುಂದೆ ಎಷ್ಟೊಂದು ಮುಂದೆ ನೀನು ಮಹಾರಾಜ ಆಗಬೇಕು, ಈ ಸಾರಿ ಹೋಗಿ ಆಶ್ರಮದಲ್ಲಿ ಗುರುಗಳ ಮಾತನ್ನು ಕೇಳಿ ಬಾ ಕುಮಾರ ಅಂದರೆ, ಆಯ್ತಮ್ಮ ಅಂತಾರೆ. ಅಲ್ಲಿ ಹೋಗಿ ಕುತ್ಕೊಂತಾನೆ. ಆಶ್ರಮದಲ್ಲಿ ಪಾಠ ಮಾಡೋಕ್ಕೆ ಶುರು ಮಾಡ್ತಾರೆ. ಅವನಿಗೆ ಅವ್ರು ಹೇಳ್ತಿರ್ತಲ್ಲ, ಅಮ್ಮ ಹೇಳಿದ್ದು ಹೇಳ್ತಿರ್ತದೆ, ಅಮ್ಮ ಹೇಳಿದಾಳೆ ಪಾಠ ಕೇಳೋ ಅಂತ ಹೇಳ್ತದೆ. ಕೇಳೋಕೆ ಹೋಗ್ತಾನೆ, ನಾನು ರಾಜನ ಮಗ. ಅನಾದರ ಮುಖದಲ್ಲಿ ಏನು ಕೂಡ ಭಾವನೆಯೇ ಇರಲ್ಲ. ನೆಗ್ಲಿಜೆನ್ಸಿ, ತಿರಸ್ಕಾರ. ಕಿವಿಗೆ ನಾನು ಹಾಕೋಬೇಕು, ರಾಜ ಅದನು, ಇವ್ ಯಾರ ಮೇಷ್ಟ್ರ, ನಾವು ನೋಡೋ ರಾಜ, ಇವನು ಯಾರ ಚಂಬಳಕ್ಕೆ ಬಂದಿರೋ ಮೇಷ್ಟ್ರ ಪಾಠ ಮಾಡೋದು ನಾವು ಕೇಳ್ಬೇಕಾ ಅನ್ನೋ ರೀತಿ ಅನಾದಾರ. ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದ್ದು ಏನೋ ಉಳಿದಿಲ್ಲ ಏನಂತ ಒಬ್ಬ ಆನೆ ಅರೆ ಮುಚ್ಚಿದ ಕಣ್ಣು ನೋಡಿದ್ದೀರಾ? ಸುಮ್ಮನೆ ಯಾವಾಗಲೂ ಮುಚ್ಚಿರ್ತದೆ, ಹಂಗೆ ಹೊರೆ ಮುಚ್ಚಿ ಹಿಂಗೆ ನೋಡ್ತಿರ್ತದೆ. ಅದು ಭಾರಿ ಸೂಕ್ಷ್ಮ. ನೋಡಿದ್ರೆ ಆನೆ ಕಣ್ಣು ಮುಚ್ಕೊಂಡೈತಿ ಅಂತ ಅನ್ಕೊಂಡಿರ್ತೀವಿ, ಆದರೂ ಬಹುದೂರ ಗ್ರಹಿಸುವಂಥ ಶಕ್ತಿ, ಗ್ರಹಣ ಶಕ್ತಿ ಇರ್ತೈತಿ. ಅದು ನೋಡೋಷ್ಟು ಯಾವಾಗಲೂ ಹಂಗೆ ನನಗೆ ತಿಳುವಳಿಕೆ ಹೇಳೋವಷ್ಟು ಇಲ್ಲಿ ಯಾರು ಇಲ್ಲ ಅಂದ್ಬಿಟ್ಟು ಕಣ್ಣನ್ನು ಅರೆ ಮುಚ್ಚಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಕುಂತ್ಬಿಟ್ಟಿರ್ತಾನೆ. ಅವನು ಧ್ಯಾನಾಸ್ತೆ ಅಲ್ಲ, ಅರೆ ಪ್ರಜ್ಞಾವಸ್ಥೆಯಲ್ಲಿ ಕುಂತ್ಬಿಟ್ಟಿರ್ತಾನೆ ಅವನು ರಾಜ್ಕುಮಾರ ಎನ್ನುವಂಥ ಭಾವನೆ. ಐ ನೋ ಇಟ್ ನನಗೆಲ್ಲ ಗೊತ್ತಿದೆ, ನೀ ಹೇಳ್ಬೇಕಾದ್ದೇನಿಲ್ಲ ಅಂತ. ಉಪದೇಶಿಸ ಬಂದ ಗುರುಗಳಿಗೂ ಇದು ಒಂದು ವ್ಯಾಧಿ. ಅವ್ರು ಬಂದಿರ್ತಾರೆ ಮೇಷ್ಟ್ರು, ಪಾಠ ಮಾಡೋಕ್ಕೆ ನಾವು ಬಂದಿರ್ತೀವಿ, ಅರ್ಥ ಆಗಲ್ಲ ಅನ್ನೋದು ಗೊತ್ತಾಗತ್ತೆ ನಮಗೆ. ಹಳೆಗನ್ನಡದ ಪದ್ಯ ಹೇಳ್ತಿರ್ತೀವಿ, ಹಿಂದ್ಗಡೆಗೆ 2 ಡೇಸಿಗೆ ನಾವು ನಿದ್ದೆ ಹೊಡಿತಿರ್ತಾರೆ. ಹಳೆಗನ್ನಡ ಪದ್ಯ ಹೇಳ್ಕೊಡ್ತಿರ್ತಾರೆ, ಎಲ್ಲ ಹೇಳ್ತಿರ್ತೇವೆ, ಅವ್ರು ಬಾಯೊಳಗೆ ಬರ್ತಿರಲ್ಲ ಅವು ಆ ಶಬ್ದಗಳು. ಇವೇನಪ್ಪ ಇವು, ಒಳ್ಳೆ ಏನೇನ ಕಲ್ಲು ಮೂಳೆ ಎಲ್ಲ ಬಾಯಾಗ ಹಾಕಿ ಜಗದಂಗೆ ಆಗ್ತಿದೆ,
ಅಂತ ಆಗ್ತಿರ್ತವೆ. ಹಂಗೆ ಆದರೂ ಕೂಡ ಒಂದು ವ್ಯಾಧಿ ರೋಗ ಅವ್ರಿಗೇನಂದರೆ ಸುಮ್ಮನೆ ಹೇಳೋದೊಂದು ರೋಗ. ಆ ಮಂತ್ರ ಹೇಳ್ಕೊಟ್ಟದ್ದು ವೇದ ಉಪನಿಷತ್ತು ಅವು ಇವು ಹೇಳ್ತಿರ್ತಾರೆ. ಅವ್ರಿಗೆ ಗೊತ್ತಿರ್ತದೆ ಈ ರಾಜ್ಕುಮಾರ್ ಕೇಳಲ್ಲ, ಇವ್ರ ಅಪ್ಪನು ಹಿಂಗೆ ಇದ್ದ, ಕೇಳಲಿಲ್ಲ, ಮೂರ್ಖಾದ. ಆ ಪಾಪ ಅವ್ರವ್ವ ರಾಜ್ಕುಮಾರಿ ಹೋಗಿ ನನ್ನ ಮಗನಾರ ಉದ್ಧಾರ ಆಗಲಿ ಅಂತಂದು ಆಶ್ರಮಕ್ಕೆ ಕಳಿಸ್ತಾಳೆ. ನಾವೇಟು ಹೇಳಿದ್ರು ಇದು ಕೇಳೋದೇ ಇಲ್ಲ, ಇದು ಮುಂದೆ ಹಿಂಗೆ ಹಾಕತಿ ಗೊತ್ತು. ಆದರೆ ಸಂಬಳ ಕೊಟ್ಟಿರ್ತಾರಲ್ಲ, ರಾಜ ನೇಮಿಸಿದ ಗುರುಗಳೇ ನಮ್ಮ ಕುಮಾರ ಹೇಗೆ ಅಭ್ಯಾಸ ಮಾಡುತ್ತಿದ್ದೇನೆ, ಬಹಳ ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದಾನೆ. ಹೇಗೆ ಮಾಡುತ್ತಿದ್ದಾನೆಂದರೆ ತೆರೆದ ಕಣ್ಣು ಮುಚ್ಚಿರುವಂತೆ ಅರೆ ಮುಚ್ಚಿಯೇ ಕೇಳಿಸಿಕೊಳ್ಳುತ್ತಾನೆ. ಎಲ್ಲ ವೇದ ಉಪನಿಷತ್ತುಗಳು ಎಲ್ಲ ಕಂಠಪಾಠ ಮಾಡಿದ್ದಾನೆ ಅಂತ. ಆದರೆ ಅವನ ತಲೆ ಒಳಗೆ ಏನೂ ಬಂದಿರೋದಿಲ್ಲ. ಇನ್ನೆರಡು ಸಾಲು ಮುಗಿಸ್ಬಿಡೋಣ. ಉಪದೇಶಿಸ ಬಂದ ಗುರುಗಳಿಗೂ ವ್ಯಾಧಿ, ಇಂಥವರಿಗೆ ಪಾಠ ಹೇಳುವ ದೌರ್ಭಾಗ್ಯ ತಮಗೆ ಬಂತಲ್ಲ, ಇಂತಹ ದಡ್ಡನ ಮಕ್ಕಳಿಗೆ ಪಾಠ ಮಾಡೋದು ಬಂದ್ಬಿಡ್ತಲ್ಲಪ್ಪ ನನಗೆ ಅಂತ ಗುರುಗಳು ಮನಸ್ಸನ್ನು ಹೊಂದ್ಕೊಂಡಿರ್ತಾರೆ. ಆದರೂ ಅವ್ರನ್ನ ಗುರು ಅಂತ ನೇಮಿಸಿರೋದ್ರಿಂದ ಈ ಕಡೆ ಮಾಡ್ತಾನೆ ಇರ್ತಾರೆ. ರಾಜರ ಪ್ರಕೃತಿಯೇ ಹಾಗೆ. ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ರಾಜರ ಪ್ರಕೃತಿನೇ ಹೆಂಗೆ ಈ ರಾಜ ಅಂತಲ್ಲ, ಅವ್ರಿಗೆ ಹಣ ಅಧಿಕಾರ ಎಲ್ಲದೂ ಇರೋದ್ರಿಂದ ಶ್ರೀಮಂತಿಕೆಯಲ್ಲಿ ರಾಜರು ಅಂದರೆ ಈಗಿನ ರಾಜರೆಲ್ಲ ರಾಜಕಾರಣಿಗಳು ಅಂದರೆ ಮಂತ್ರಿ ಮಕ್ಕಳು ಅಂತ ಅಲ್ಲ. ಮಂತ್ರಿ ಮಕ್ಕಳು, ಶಾಸಕರ ಮಕ್ಕಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಆಮೇಲೆ ಅಡಿಕೆ ಬೆಳೆದಿರೋಂಥ ಜನಗಳು ಎಲ್ಲ ರಾಜರು, ಅವ್ರ ಮಕ್ಕಳು ಎಲ್ಲ ನಿದ್ಯಾವಸ್ಥೆಯಾಗಿರ್ತಾವೆ. ಈ ವಯಸ್ಸಿನಾಗೆ ಏನೇನು ತಲುಪು ಮಾಡಬೇಕು ಎಲ್ಲ ತಲುಪು ಮಾಡಿ ಯಾವ ಜ್ಞಾನನೂ ಕೂಡ ತಲೆ ಒಳಗೆ ಹೋಗ್ದಂಗೆ ಆಗಿಬಿಟ್ಟಿರ್ತಾವೆ. ಅಹಂಕಾರದ ದಾಹಜ್ವರ ತಲೆಗೆ ಅಡ್ರಿಬಿಡ್ತದೆ. ಅಹಂಕಾರ ಅನ್ನೋದು ತಲೆಗೆ ಅಡ್ರಿಬಿರುತ್ತೆ. ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತೆ. ಅವ್ರ ತಲೆ ಒಳಗೆ ತುಂಬ ಕತ್ತಲು, ಏನೇನೂ ಕಾಣೋದಿಲ್ಲ. ಏನು ಹೇಳಿದ್ರೂ ಕೂಡ ಅದು ಒಳಗೆ ಕೇಳಿಸ್ಕೊಳ್ತಾ ಇರೋದಿಲ್ಲ. ಇದು ಎಲ್ಲ ದುಡ್ಡಿನ ಮಹಿಮೆ. ಇದೇನಪ್ಪ ಮಹಿಮೆ? ಯಾರ್ದಪ್ಪ ಅದು? ದುಡ್ಡಿನ ಮಹಿಮೆ, ಅಧಿಕಾರದ ಮಹಿಮೆ. ಹಣ ಜಾಸ್ತಿ ಆದಾಗ ಇವ್ಯಾವು ರುಚಿಸೋಲ್ಲ. ದುಡ್ಡು ದುರಭಿಮಾನದ ತವರು. ಯಾರ ತವರು ಅದು? ದುರಭಿಮಾನ. ಅಭಿಮಾನ ಇಲ್ಲ, ಯಾರ ಬಗ್ಗೆನೂ ಅಭಿಮಾನ ಇಲ್ಲ, ದುರಭಿಮಾನದ ತವರು. ದುಡ್ಡಿನ ಪೈತ್ಯ ಅಡೆದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ದುಡ್ಡಿನ ದೆವ್ವ ಯಾವನಿಗೆ ಬೆಳ್ಕೊಂಡಿರ್ತದೋ ಅವನಿಗೆ ಎಲ್ಲದೂ ಕ್ಷುದ್ರವಾಗಿ ಅಸಹ್ಯವಾಗಿ ಕಾಣ್ತಿರ್ತದೆ. ಎಲ್ಲರೂ ಮೂರ್ಖರು, ನಾನೊಬ್ಬನೇ ಜಾಣ ಅಂದ್ಕೊಂಡು ಬಿಟ್ಟಿರ್ತಾನೆ. ಅಧಿಕಾರ ಮತ್ತು ಹಣದ ಜ್ವರ ಏರಿದವನು. ರಾಜ್ಯ ಎನ್ನುವುದು ಒಂದು ವಿಷ. ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ರಾಜ್ಯ ಅನ್ನೋದು ಒಂದು ವಿಷ, ಅಧಿಕಾರ ಮಾಡೋದು ಅಂದರೆ ಒಂದು ವಿಷ. ಅದನ್ನು ಯಾರು ಸೇವಿಸ್ತಾರೋ ಅವರು ಸಹಜವಾಗಿ ಅಧಿಕಾರದ ಸೋಂಕು ತಾಗಿರುತ್ತೆ, ಬುದ್ಧಿ ಮಂಕಾಗಿರುತ್ತೆ. ಅವರಿಂದ ಯಾವುದೇ ಒಳ್ಳೆಯದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಂತ ಎಲ್ಲ ರಾಜರು ಎಲ್ಲ ಶ್ರೀಮಂತರು ಹಂಗೆ ಇರ್ತಾರೆ ಅಂದರೆ ಇರಲ್ಲ. ಗುರುಗಳ ಉಪದೇಶವನ್ನು ಕೇಳಿದ ಯಾರು ನಾನು ಬದಲಾವಣೆ ಆಗಬೇಕು, ಒಳ್ಳೆಯವನಾಗಬೇಕು ಅಂತ ಅನ್ಕೊಂಡಿರ್ತಾನೋ ಅಂಥ ವಿದ್ಯಾರ್ಥಿ ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ರಾಜ ಆಗಿರ್ಬೋದು, ಸ್ವಾಮಿ ಆಗಿರ್ಬೋದು, ಯಾರೇ ಕೂಡ ಒಳ್ಳೆ ಬೆಳಕನ್ನೇ ಕೊಡುವಂತೆ ಅವರ ಬದುಕನ್ನು ರೂಪಿಸ್ಕೊಂತಾರೆ. ನೀವು ಹಾಗೆ ರೂಪಿಸ್ಕೊಳ್ಳಿ. ಸಮಯ